ನಮಸ್ಕಾರ. ಅಶ್ವಮೇಘ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ದಂಟು. ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಕೊಟ್ಟಂತ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿದೆ. ನಿನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಎಚ್.ಸಿ. ಮಹದೇವಪ್ಪನವರು ಮಾತನಾಡುವಂತಹ ಸಂದರ್ಭದಲ್ಲಿ ಕರ್ನಾಟಕದ, ಅದರಲ್ಲೂ ಮೈಸೂರು ಭಾಗದ, ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ಆಗಿರುವಂಥ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪು ಸುಲ್ತಾನ್, ಅಂದರೆ ಕನ್ನಂಬಾಡಿಗೆ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಆರಂಭವಾಗಿದೆ, ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಕರ್ನಾಟಕದಾದ್ಯಂತ ವಿವಾದ ಸೃಷ್ಟಿಯಾದರೆ ಇತಿಹಾಸ ತಜ್ಞರು ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದರೆ ಎಚ್.ಸಿ. ಮಹದೇವಪ್ಪನವರು ಕೊಟ್ಟಂಥ ಹೇಳಿಕೆ ಎಷ್ಟು ಸರಿ? ನಿಜವಾಗ್ಲೂ ಕೂಡ ಎಚ್.ಸಿ. ಮಹದೇವಪ್ಪನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷ್ಯ ಇದೆಯಾ? ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟಿದ್ದು ಟಿಪ್ಪುನ ಅನ್ನುವ ಪ್ರಶ್ನೆಯಿಂದ ಕಾರ್ಯಕ್ರಮ ಶುರುವಾಗೋಣ. ಹಳೆ ಮೈಸೂರು ಭಾಗದ ರೈತರ ಜೀವನಾಡಿ ಕನ್ನಂಬಾಡಿ ಕಟ್ಟಿದ್ದು ಯಾರು? ಮೈಸೂರು ಅರಸರಿಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಮತ್ತೆ ಅಪಮಾನ ಮಾಡ್ತಾ ಇದೆ. ಕೃಷ್ಣರಾಜ ಒಡೆಯರ್ ಪುಣ್ಯ ಸ್ಮರಣೆ ದಿನವೇ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಇದರ ನಡುವೆ ಯೂ ಟರ್ನ್ ಕೂಡ ಹೊಡೆದ್ರು. ಯೂ ಟರ್ನ್, ಹುಚ್ಚು ನಾಯಿ ಕಚ್ಚಿದೆ, ಬಿಜೆಪಿ ನಾಯಕರ ಹೇಳಿಕೆ ಇದು. ಒಂದು ಕಡೆ ಎಚ್.ಸಿ. ಮಹದೇವಪ್ಪನವರ ಹೇಳಿಕೆ ವಿವಾದದ ಸ್ವರೂಪವನ್ನ ಪಡಿತಾ ಇದ್ದಂತೆ ಬಿಜೆಪಿ ನಾಯಕರು ರಿಯಾಕ್ಟ್ ಮಾಡಿದ್ರು. ಹುಚ್ಚು ನಾಯಿ ಕಚ್ಚಿದೆ ಅವರಿಗೆ ಅಂತ ಹೇಳಿಕೆಯನ್ನ ಕೊಟ್ಟರು. ವಿವಾದ ಸೃಷ್ಟಿಯಾಗ್ತಾ ಇತ್ತು. ಇತಿಹಾಸ ತಜ್ಞರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು, ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ವು. ಇದರ ನಡುವೆ ಯೂ ಟರ್ನ್ ಕೂಡ ಹೊಡೆದ್ರು ಎಚ್.ಸಿ. ಮಹದೇವಪ್ಪನವರು. ಹಾಗಾದ್ರೆ ಎಚ್.ಸಿ. ಮಹದೇವಪ್ಪನವರು ನಿನ್ನೆ ಯಾವ ಹೇಳಿಕೆಯನ್ನ ಕೊಟ್ಟಿದ್ರು, ಯೂ ಟರ್ನ್ ಹೊಡೆದ ನಂತರ ಇವತ್ತು ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಟೀಕೆ ಮಾಡಿದ್ದಾರೆ ನೋಡ್ಕೊಂಡ್ ಬನ್ನಿ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ, ನೋಡಿದ್ರ ನೀವು ಕುಮಾರ, ನೋಡಿದ್ರಲ್ಲ? ಫಸ್ಟ್ ಹಾಕೋರು ಧೈರ್ಯನಿಲ್ಲ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ. ಇವತ್ತು ಶ್ರೀರಂಗ KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ, ಹೇಳೂ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು, 1794 ಇಸ್ವಿದು. ಎಲ್ಲಿ KRS ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಬಿಡ್ದು ಹೊಲಗದ್ದೆಗಳಿಗೆ ಕೊಡಬೇಕು, ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು
ನಾನು ಶಿಲಾನ್ಯಾಸ 1000 ಮಾಡಿಬಿಟ್ಟಿದ್ದೀನಿ. ನಾನು ಶಿಲಾನ್ಯಾಸ ಆದ್ಮೇಲೆ ನನ್ನ ಕಲ್ಲನ್ನ ಹಂಗೆ ಇಟ್ಕೊಂಡು ಯಾವನ 112 ವರ್ಷ ಆದ್ಮೇಲೆ ಆಗ್ತಾರ ಯಾರನ? ಮತ್ತೆ ಅದೊಂದೇ ಹೇಳಿಲ್ಲ ಮಹಾದೇವಪ್ಪ, ಆಧುನಿಕ ಭಗೀರಥ ಅಂತ ಹೇಳವ್ರೆ. ಅವಾಗೆ ಏನೋ ಜಾತಿಗಳನ್ನ ಇದು ಸಮಾನವಾಗಿ ಕಂಡಂಥವನು, ಅನೇಕ ದೇವಾಲಯಗಳನ್ನು ಕಟ್ಟಿದಂಥವನು. ಯಾಕೆ ದೇವಾಲಯ ಕಟ್ಟಿದ್ರೆ ಇಲ್ಲಿ ಯಾಕೆ ಅವರೆಲ್ಲ ಸಾಯಿಸ್ತೀರಿ ಬಂದು? ಅದಕ್ಕೆ ನಾನು ಹೇಳಿದೆ 112 ವರ್ಷ ನಮ್ಗೇನು ಬೇಕಾಗಿಲ್ಲ. 112 ವರ್ಷ ಎಲ್ಲಿಟ್ಟಿದ್ರಿ ಆ ಕಲ್ಲನ್ನ? ನಾಲ್ವಡಿ ಅದನ್ನ ಹೇಳಿ ಅವ್ರ ವಂಶಜರು ತಾಳಿ, ನಾಲ್ವಡಿ ವಂಶಜರು ಇನ್ನೂ ಇದ್ದಾರೆ, ಈಗೂ ಮಹಾರಾಜರು ಇದ್ದಾರೆ. ಅವ್ರು ಹೇಳಿ ನಾವು ಇಂಥ ಮಹಾರಾಜರು ಇಂಥ ಇಟ್ಕೊಂಡಿದ್ದೀರಿ, ಅವ್ರು ಹೇಳ್ಬೇಕು. ಕಟ್ಟಿದವ್ರು ಅವರು 100% ಡೌಟೇ ಇಲ್ಲ. ನೋಡಿ, ಇದೊಂದು ಟಿಪ್ಪುದು ಇದೊಂದೇ ಅಲ್ಲ. ಅವ್ರನ್ನ ನಾಲ್ವಡಿಯವ್ರನ್ನ ಹಿಂದೆ ಸಿದ್ದರಾಮಯ್ಯನವರು ಹೋಲಿಕೆ ಮಾಡಿ ಅವ್ರ ಮಗ ಹೇಳ್ದ. ಪದೇ ಬರ್ತಾ ಇದೆ ಹಿಂಗೆ ಅವರ ನಾಲ್ವಡಿಯವ್ರ ಬಗ್ಗೆ ಪದೇ ಹಿಂಗೆ ಅವಹೇಳನವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದೀರಾ? ನಾನು ಶಿಲಾನ್ಯಾಸ 1000 ಮಾಡಿಬಿಟ್ಟಿದ್ದೀನಿ. ನಾನು ಶಿಲಾನ್ಯಾಸ ಆದ್ಮೇಲೆ ನಮ್ಮ ಮೈಸೂರಿನ ಜೂನಿಯರ್ ಡಾಕ್ಟರ್ ಯತೀಂದ್ರ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ನಮ್ಮ ಅಪ್ಪನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ವಾರ ಸೀನಿಯರ್ ಡಾಕ್ಟರ್ ಮಹಾದೇವಪ್ಪನವರು ಮಹಾರಾಜರು ತಮ್ಮ ಮನೆ ಮಂದಿಯ ಒಡವೆಯನ್ನೆಲ್ಲ ಅಡವಿಟ್ಟು ನಿರ್ಮಾಣ ಮಾಡಿದಂತಹ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟವನೇ ಟಿಪ್ಪು ಸುಲ್ತಾನ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೂನಿಯರ್ ಡಾಕ್ಟ್ರು ಹೊಸ ಇತಿಹಾಸವನ್ನು ಬರಲಿಕ್ಕೆ ಹೊರಟಿದ್ರೆ, ಸೀನಿಯರ್ ಡಾಕ್ಟ್ರು ಈಗ ಆಲ್ರೆಡಿ ನಿರ್ಮಾಣವಾಗಿರುವಂಥ ರಚಿಸಲಾಗಿರುವಂಥ ಇತಿಹಾಸವನ್ನು ತಿರುಚಲಿಕ್ಕೆ ಹೊರಟಿದ್ದಾರೆ. ನಾನು ಮಹಾದೇವಪ್ಪನವರನ್ನು ಬಹಳ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗೆ ಉದ್ಘಾಟನೆಯಾದಂತಹ ಸಿಗಂದೂರು ಸೇತುವೆಗೆ DPR ಮಾಡಿದವರು ನಾವೇ ಅಂತ ಅಲ್ಲೂ ಕ್ರೆಡಿಟ್ ಕೇಳಲಿಕ್ಕೆ ಹೊರಟ್ರಿ. ಅದು ಯಡಿಯೂರಪ್ಪ ಸಾಹೇಬರು ಮತ್ತು MP ರಾಘವೇಂದ್ರ ಅವರ ಪರಿಶ್ರಮದಿಂದ ನಿರ್ಮಾಣವಾದಂತಹ ಸೇತುವೆ ಅಂತ ಗೊತ್ತಿದ್ರೂ DPR ನಾವೇ ಮಾಡಿದವರು ಅಂತ ಹೇಳಿದ್ರಿ. ಸರ್, ಟಿಪ್ಪು ಸುಲ್ತಾನ್ ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಅದರ DPR ಮಾಡಿದವನು ಯಾರು ಸರ್? 1799 ಸತ್ತು ಹೋದಂತಹ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಇಟ್ಟಿದ್ದಾನೆ ಅನ್ನೋದಾದರೆ ಯಾವ ಮಸೀದಿಯ ಮೌಲ್ವಿ ಅದರ ಕನ್ನಂಬಾಡಿ ಕಟ್ಟೆಯ ಡಿಸೈನ್ ಮಾಡಿದ, ಯಾರು ಅದರದ್ದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಥವಾ DPR ಮಾಡಿದ, ಆ ಮುಲ್ಲನ ಹೆಸರನ್ನು ಹೇಳ್ಬಿಡಿ ಸರ್ ದಯವಿಟ್ಟು. ನಮ್ಮ ಮೈಸೂರು ಒಂದು ಕಡೆ BJP ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. HC ಮಹದೇವಪ್ಪನವರು ಕೂಡ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಟ್ಟರು. ಬಟ್ ಇತಿಹಾಸದ ಬಗ್ಗೆ ಮಾತನಾಡಿದ್ರು HC ಮಹದೇವಪ್ಪನವರು. HC ಮಹದೇವಪ್ಪನವರು ನಿನ್ನೆ ಮಾತನಾಡುವಂತಹ ಸಂದರ್ಭದಲ್ಲಿ ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತ ಹೇಳಿಕೆಯನ್ನು ಕೊಟ್ಟರು. ಹಾಗಾದರೆ ಇತಿಹಾಸದ ಬಗ್ಗೆ ಯಾರು ಮಾತನಾಡಬೇಕು? ಇತಿಹಾಸದ ತಜ್ಞರು ಮಾತನಾಡಬೇಕು. ಅದೇ ರೀತಿಯಾಗಿ ಡಾಕ್ಟರ್ ರಂಗನಾಥ್ ಅವರು ಅಶ್ವಮೇಘದ ಜೊತೆ ಮಾತನಾಡಿದ್ದಾರೆ. ನೋಡ್ಕೊಂಬನ್ನಿ. ಕರ್ನಾಟಕದ ಜೀವನಾಡಿ KRS ಅಣೆಕಟ್ಟೆಗೆ ಟಿಪ್ಪು ಸುಲ್ತಾನ್ ಪ್ರಥಮವಾಗಿ ಅಡಿಗಲ್ಲನ್ನು ಇಟ್ಟಿದ್ರು ಅಂತೇಳಿ ಸಚಿವ ಮಹದೇವಪ್ಪ ಹೇಳಿರ್ತಕ್ಕಂಥ ಹೇಳಿಕೆ ಸಾಕಷ್ಟು ವಿವಾದಗಳಿಗೆ ಎಡೆಮಾಡಿ ಕೊಟ್ಟಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಇತಿಹಾಸ ತಜ್ಞರಾದಂತಹ ಡಾಕ್ಟರ್ ರಂಗನಾಥ್ ಅವ್ರನ್ನ ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಗೆ ಗೊತ್ತೇ ಇದೆ, ಸಾಕಷ್ಟು ನಿನ್ನೆಯಿಂದ ಕೂಡ ಒಂದಷ್ಟು ವಿವಾದಗಳು KRS ವಿಚಾರದಲ್ಲಿ ಮಹದೇವಪ್ಪನವ್ರ ಹೇಳಿಕೆ ನಂತರದಲ್ಲಿ ಉಟ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ ನಿಮ್ಮ ಪ್ರತಿಕ್ರಿಯೆ ಸರ್. ಇಲ್ಲ, ಇತಿಹಾಸನ ಸರಿಯಾಗಿ ತಿಳ್ಕೊಳ್ಳದೆ ನಾವು ಹೇಳೋವಂಥದ್ದು ತಪ್ಪಾಗುತ್ತೆ. ಇತ್ತೀಚೆಗೆ ಮುಖ್ಯವಾಗಿ ಮೈಸೂರಿನ ಒಡೆಯರ್ ಅವ್ರುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಬಾಯಿ ಬಂದ ಹಾಗೆ ಮಾತಾಡೋವಂಥದ್ದು ನಡೀತಾ ಇರೋದನ್ನು ಕೇಳಿದ್ದೀವಿ. ಅದು ಸರಿಯಲ್ಲ. ಯಾಕಂದರೆ ಅವರ ಚರಿತ್ರೆಯನ್ನು ಇನ್ನೂ ನಾವು ಸಾಕಷ್ಟು ಅಧ್ಯಯನ ಮಾಡುವಂಥದ್ದು ಬಾಕಿ ಇದೆ. ಅಂಥದ್ರಲ್ಲಿ ಈಗ ಗೊತ್ತಿರೋವಂಥ ವಿಷಯಗಳನ್ನೇ ನಾವು ಕಾಂಟ್ರವರ್ಸಿ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಜನರಿಗೆ ಅವ್ರ ಬಗ್ಗೆ ಒಂದು ಗೌರವ ಕಡಿಮೆ ಆಗುತ್ತೆ. ಅದರಲ್ಲೂ ನಾನು ಓದಿರೋ ಚರಿತ್ರೆ ಪ್ರಕಾರದಲ್ಲಿ ಮೊದಲ 2-3 ವರ್ಷ ಮೈಸೂರು ಮಹಾರಾಜರ ಪರವಾಗಿಯೇ ಅವರು ಇದ್ದು. ಯಾಕೆಂದರೆ ಅವ್ರ ತಂದೆ ಹೈದರಾಲಿನೂ ಸಹ ಮೈಸೂರು ಮಹಾರಾಜರನ್ನ ವಿರೋಧ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವರು ಪ್ರಾರಂಭದ ಒಂದು 2-3 ವರ್ಷ ಆ ರೀತಿಯಲ್ಲೇ ನಡ್ಕೊಂಡ್ರು. ಆ ನಂತರದ ಸುಮಾರೊಂದು 13-14 ವರ್ಷಗಳ ಕಾಲ ಏನಿತ್ತು ಅದು ಬರೀ ಮತಾಂತರ, ಯುದ್ಧ, ಗಲಭೆ, ಈ ಥರ ಗೋಜಲುಗಳಲ್ಲೇ ಇದ್ದರೆ ಹೊರತು ಈ ರೀತಿಯಾಗಿ ಜನೋಪಕಾರಿಯಾದಂತಹ ಕೆಲಸ ಮಾಡಿದ್ದಾರೆ ಅಂತನ್ನುವಂಥದ್ದು ನಾನು ಓದಿದಂತಹ ಚರಿತ್ರೆಯಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಕೃಷ್ಣರಾಜ ಸಾಗರ ಜಲಾಶಯ ನಿರ್ಮಾಣ ಪ್ರಾರಂಭ ಆಗಿದ್ದು 1911ರಲ್ಲಿ, 31ರಲ್ಲಿ ಅದನ್ನು ಮುಗೀತು ಅನ್ನೋದನ್ನು ನಾವು ನೋಡ್ತೀವಿ. ಅದಕ್ಕೆ ಆ ಟೈಮಲ್ಲಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಅದಕ್ಕೆ ತಮ್ಮ ಸಾಕಷ್ಟು ಕೊಡುಗೆಯನ್ನು ಕೊಟ್ಟರು. ದಿವಾನ್
ವಿಶ್ವೇಶ್ವರಯ್ಯನವರು ಅದಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟರು. ಅರಮನೆಯಲ್ಲಿದ್ದಂತಹ ಒಡವೆಗಳನ್ನು ಮಾರಾಟ ಮಾಡಿ ಆ ದುಡ್ಡನ್ನ ಕೊಟ್ಟರು ಅನ್ನೋದೆಲ್ಲ ನಾವು ಕೇಳಿದ್ವಿ. ಹಾಗಾಗಿ ಮೈಸೂರು ಮಹಾರಾಜರು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಇಮೇಜ್ ಜನರಲ್ಲಿ ಇದೆ. ಅಂತಹ ಒಂದು ಸನ್ನಿವೇಶದಲ್ಲಿ ಇತಿಹಾಸದ ಹಳೆ ಇತಿಹಾಸವನ್ನು, ಗೊತ್ತಿಲ್ಲದೇ ಇರೋ ಇತಿಹಾಸವನ್ನು ಆರೋಪ ಮಾಡೋದು ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಆ ರೀತಿಯಾಗಿ ಅವ್ರು ಹಾಗೆ ಮಾಡಿದರು, ಅವರೇ ಅಡಿಗಲ್ಲಿ ಹಾಕಿದ್ರು. ಬೇಕು, ದಾಖಲೆ ಬೇಕು. ಚರಿತ್ರೆ ಯಾವಾಗಲೂ ದಾಖಲೆಗಳನ್ನು ಕೇಳುತ್ತೆ. ಈಗ ನಾನು ಮಾತಾಡ್ತಿರೋವಂಥದ್ದು ದಾಖಲೆಗಳ ಆಧಾರದ ಮೇಲೇ ಮಾತಾಡ್ತಾ ಇರೋವಂಥದ್ದು. ಹಾಗಿರುವಾಗ ದಾಖಲೆಯೇ ಇಲ್ಲದ ವಿಷಯದ ಬಗ್ಗೆ ನಾವು ಯಾರನ್ನೋ ಮೆಚ್ಚೋಕ್ಕೋಸ್ಕರ ಆ ರೀತಿಯಾಗಿ ಹೇಳೋವಂಥದ್ದು ತಪ್ಪಾಗುತ್ತೆ. ದಾಖಲೆಯನ್ನು ತೋರಿಸಿ ಹೇಳಿದ್ರೆ ಅದ್ರ ಬಗ್ಗೆ ನಂಬುವಂಥ ಪ್ರಯತ್ನವನ್ನು ಮಾಡಬಹುದು. ಸರ್, ಈಗ ಕ್ಷಮೆ ಕೇಳಬೇಕು, ಮೈಸೂರು ರಾಜಮನೆತನದ ಬಳಿ ಮಾದೇವಪ್ಪನವರು ಕ್ಷಮೆ ಕೇಳಬೇಕು ಅಂತೇಳಿ. ಯಾಕಂದ್ರೆ ಪದೇ ಪದೇ ರಾಜಮನೆತನದ ವಿಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮೊನ್ನೆ ಅಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರು. ಇದೀಗ ಸಚಿವರು ಆಗಿರ್ತಕ್ಕಂಥ ಮಾದೇವಪ್ಪನವರು ಕ್ಷಮೆ ಕೇಳಬೇಕು ಅನ್ನುವಂಥ ಒಂದು ಕೂಗು ಎದ್ದಿದೆ. ಸರ್, ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಕ್ಷಮೆ ಕೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಮನಸ್ಸಿನಲ್ಲಿ ಇದೊಂದು ಬಂದುಬಿಟ್ಟಿದೆಯಲ್ಲ, ಟಿಪ್ಪು ಸುಲ್ತಾನ್ ಇಷ್ಟೆಲ್ಲ ಮಾಡಿದ್ದು ಅಂತ, ಅದನ್ನು ಅವರು ಮೊದಲು ಪರಿಹಾರ ಮಾಡಿಕೊಳ್ಳಿ. ಅದನ್ನು ಮಾಡ್ಕೊಳ್ಬೇಕಾದ್ರೆ ನಾನು ಹೇಳಿದ್ದು ತಪ್ಪು ಅಂತ ಅವ್ರಿಗೆ ಅನಿಸಿದ್ರೆ ತಪ್ಪೊಪ್ಪಿಗೆಯನ್ನು ಹೇಳಬೇಕು. ದೊಡ್ಡ ತಪ್ಪೇನಲ್ಲ. ನಾವು ತಪ್ಪು ಅಂತ ಹೇಳಿದಾಗ ಅದನ್ನು ತಪ್ಪಾಗಿ ಹೇಳಿದ್ದೀನಿ ಅಂತನ್ನೋಂಥದ್ದನ್ನು ಹೇಳ್ಕೊಳ್ಳೋವಂಥದ್ದು ಅದು ದೊಡ್ಡ ಗುಣವೇ ಹೊರತು ಅದು ತಪ್ಪೇನೂ ಆಗೋದಿಲ್ಲ. ಆ ರೀತಿಯಾಗಿ ಈ ಥರ ಆಗ್ತಾಯಿದೆ. ಮೈಸೂರಿನಲ್ಲಿ ಕಾಂಟ್ರವರ್ಸಿಗಳು ಬೆಳೀತಾ ಇದೆ. ಮಹಾರಾಜರ ವಿರುದ್ಧ ಮಾತಾಡೋದನ್ನು ಮೈಸೂರು ಜನ ಇಷ್ಟಪಡೋದಿಲ್ಲ ಅಂತಂದಾಗ ನನಗೆ ಗೊತ್ತಿದ್ದಂಥ ವಿಷಯವನ್ನು ಹೇಳಿದ್ದೀನಿ. ಅದು ಸರಿಯಲ್ಲ ಅಂತಂದರೆ ಅದನ್ನು ತಿದ್ದುಕೊಳ್ಳೋಕೆ ನಾನು ತಯಾರಾಗಿದ್ದೀನಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರೆ ಈ ವಿವಾದಗಳು ಅಲ್ಲಿಗೆ ಅಂತ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ರಂಗನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು. 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಸಾಕಷ್ಟು ವಿವಾದವನ್ನು ಪಡೆದುಕೊಂಡಿತ್ತು. ಅದಾದ ನಂತರ 10 ವರ್ಷದ ಬಳಿಕ 2023 ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಈಗ ಕೂಡ ಟಿಪ್ಪು ಹೆಸರು ವಿವಾದಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಒಂದು ಕಡೆ HC ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟರು. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ, ದಾಖಲೆ ಏನಿದೆ? ಟಿಪ್ಪು ಸುಲ್ತಾನ್ KRSಗೆ ಅಡಿಗಲ್ಲನ್ನು ಹಾಕಿದ್ದು ಅಂತ HC ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನು ದಾಖಲೆ ಇದೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಅದಕ್ಕೂ ಮುನ್ನ BJPಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದರೆ ಅವ್ರು ಏನು ಮಾತನಾಡಿದ್ದಾರೆ ನೋಡ್ಕೊಂಬನ್ನಿ. ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. HC ಮಹದೇವಪ್ಪನವ್ರು ನನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಂದು HC ಮಹದೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ, ಜವಾಬ್ದಾರಿಯುತ ಸಚಿವರಿದ್ದಾರೆ. ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಟಿಪ್ಪು ಸುಲ್ತಾನ್ 1799ರಲ್ಲೇ ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವು ಕೂಡ ಕಳೆದುಕೊಳ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು, ಇದು ಚಿಂತನೆ ಪ್ರಾರಂಭ ಆಗದೆ 1902ರ ನಂತರದಲ್ಲಿ, ಅಂದರೆ ಕೃಷ್ಣರಾಜ ಒಡೆಯರ್ ಅವರ ಬಂದ ನಂತರದಲ್ಲಿ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಈ ರೀತಿ HC ಮಹದೇವಪ್ಪನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲದರಲ್ಲೂ ಕೂಡ ಮುಸಲ್ಮಾನರ ಓಲೈಕೆನೆ. ಅನೇಕ ಸಂದರ್ಭಗಳಲ್ಲಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಜರಿಗೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಈ ಕಾಂಗ್ರೆಸ್ನವ್ರು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. HC ಮಹದೇವಪ್ಪನವ್ರು ನನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಒಂದು HC ಮಹದೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ, ಜವಾಬ್ದಾರಿಯುತ ಸಚಿವರಿದ್ದಾರೆ. ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ. ಟಿಪ್ಪು ಸುಲ್ತಾನ್ 1799ರಲ್ಲೇ ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವು ಕೂಡ ಕಳೆದುಕೊಳ್ತಾರೆ. ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು, ಇದು ಚಿಂತನೆ ಪ್ರಾರಂಭ ಆಗದೆ 1902ರ ನಂತರದಲ್ಲಿ, ಅಂದರೆ ಕೃಷ್ಣರಾಜ ಒಡೆಯರ್ ಅವರ ಬಂದ ನಂತರದಲ್ಲಿ. ಇಷ್ಟೆಲ್ಲ ಗೊತ್ತಿದ್ರೂ ಸಹ ಈ ರೀತಿ HC ಮಹದೇವಪ್ಪನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು ಎಲ್ಲದರಲ್ಲೂ ಕೂಡ ಮುಸಲ್ಮಾನರ ಓಲೈಕೆನೆ. ಅನೇಕ ಸಂದರ್ಭ HC ಮಹದೇವಪ್ಪನವರ ಹೇಳಿಕೆಯ ನಂತರ ಪ್ರಶ್ನೆಗಳು ಹುಟ್ಕೊಂಡಿರುವಂಥದ್ದು ದಾಖಲೆ ಇದೆಯಾ ಅಂತ ಹೇಳಿ. ಜೊತೆಗೆ ದಿಕ್ಕನ್ನು ತಪ್ಪಿಸಿದ್ರಾ, ಮತ ಓಲೈಕೆಯನ್ನು ಮಾಡ್ತಾ ಇದ್ದಾರಾ, ಪದೇ ಪದೇ ಮೈಸೂರು ಅರಸರಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಬಂದಿದೆ. ಮುಖ್ಯವಾಗಿ ದಾಖಲೆ ಬಗ್ಗೆ ಈಗ ಪ್ರಶ್ನೆ ಉದ್ಭವವಾಗಿದೆ. ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ. ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ
ಕಾಂಗ್ರೆಸ್ನ ಮುಖಂಡರಾಗಿರುವಂಥ ವಾಸುದೇವ ಮೂರ್ತಿಯವರು ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಬಿಜೆಪಿ ವಕ್ತಾರರಾಗಿರುವಂಥ ಯದುಕುಮಾರ್ ಗೌಡರು ಕೂಡ ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರಾಗಿ ತಿಮ್ಮೇಗೌಡರು ನಮ್ಮ ಜೊತೆಲಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಮುಖಂಡರ ಹೇಳಿಕೆಯನ್ನು ತೆಗೆದುಕೊಳ್ತೀನಿ. ಅದಕ್ಕೂ ಮೊದಲು BJP ವಕ್ತಾರರ ಹೇಳಿಕೆ, ಅಂದರೆ ಈ ಹೇಳಿಕೆ ಬಗ್ಗೆ, ಅಂದರೆ HC ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ವಾ, ಅದಕ್ಕೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಯದುಕುಮಾರ್ ಸರ್ ಏನು ಹೇಳ್ತೀರಿ? ಸರ್, ಇದಕ್ಕೆ ಏನಂದರೆ ಇತಿಹಾಸ ಅರ್ಥಕೋಬೇಕಾಗಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋರದ್ದು ಮೊದಲನೇ ಕರ್ತವ್ಯ ಆಗುತ್ತೆ. ಯಾಕಂದರೆ ಅವರು ರಾಜ್ಯದ ಚುಕ್ಕಾಣಿ ಹಿಡಿಬೇಕಾದಾಗ ಇತಿಹಾಸದ ಬಗ್ಗೆ ಮಾತಾಡ್ತಾ ಇರಬೇಕಾದಾಗ, ಆದರೆ ಅದೇ ಭಾಗದ ಮೈಸೂರು ಚಾಮರಾಜ ಭಾಗದ ಶಾಸಕರಾಗಿರಬೇಕಾದಾಗ ಒಂದು ಜವಾಬ್ದಾರಿ ಇರುತ್ತೆ ಸರ್. ಈ ಥರ ಬೇಜವಾಬ್ದಾರಿಕೆ ಹೇಳಿಕೆ ಆ ಭಾಗದ ಆಡಳಿತ ಪಕ್ಷದ ನಾಯಕರಿಂದ ಹಲವಾರು ಬಾರಿ ಪ್ರತಿ ವಾರನೂ ಒಂದೊಂದು ಕಾಂಟ್ರವರ್ಸಿ ಥರ ಬರ್ತಾನೆ ಇದೆ ಅದರಲ್ಲಿ. ಯಾಕೆಂದರೆ ಅವ್ರು ಹೇಳಬೇಕಾಗುತ್ತೆ, ನಿಮಗೆ ಆಯ್ಕೆ ಮಾಡಿರೋದು ಜನಪರ ಕೆಲಸ ಮಾಡಬೇಕು ಅಂತ, ಜನರ ಪರವಾಗಿ ಇರಬೇಕು ಅಂತ ಅಂದ್ಬಿಟ್ಟು ಒಂದು ರಾಜಮನೆತನ ಏನು ಹಳೆ ಮೈಸೂರು ಭಾಗದ ರಾಜಮನೆತನ ಯಾವ ಜನರಿಗಾಗಿ ತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಡೀ ಒಂದು ರಾಜ್ಯಕ್ಕೆ ಪ್ರಾತಸ್ಮರಣೀಯರು. ಯಾವುದು ಬಡ ಜನರಿಗಾಗ್ಬೋದು, ಬೇರೆ ಬೇರೆ ಎಲ್ಲ ಜನರ ಒಂದು ಇದಕ್ಕೆ ಏಳಿಗೆಗಾಗಿ ಕಷ್ಟಪಟ್ಟವರು, ಅವರ ಒಂದು ಕೆಲಸಗಳನ್ನು ನಾವು ಶ್ಲಾಘಿಸಬೇಕು. ಇವತ್ತು ಕೂಡ ಇಷ್ಟೇ ವರ್ಷಗಳಾದರೂ ಕೂಡ ಜನ ಅವರನ್ನ ನೀರು ಕುಡಿತಾ ಇರಬೇಕಾದ ಕರ್ನಾಟಕದ ಹಳೆ ಮೈಸೂರಿನ ಭಾಗ ನೀರು ಕುಡಿತಾ ಇರಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ರಾಜಋಷಿ ಅಂತ ಹೇಳ್ಕೊಂಡು ಅವರು ಅದನ್ನು ಪ್ರಾತಸ್ಮರಣೀಯವಾಗಿ ನೆನೆಸ್ಕೊತಾ ಇರುವಂಥದ್ದು. ಇಂಥದ್ದಲ್ಲಿ ಇವ್ರಿಗೆ ಯಾವ ಇತಿಹಾಸ ಸರ್? ಅದಲ್ಲಿ ಇತಿಹಾಸ ಓದಿ ಕಲ್ತಿ ಬಂದಿರೋರಿಗೆ ಇಷ್ಟು ವರ್ಷ ಆದಮೇಲೆ ಇವರು ಹೊಸ ಇತಿಹಾಸ ಬರೆಯಕ್ಕೆ ಹೋಗ್ತಾ ಇದ್ದಾರೆ. ಯಾರನ್ನ ಓಲೈಸಕ್ಕಾಗಿ, ಯಾರನ್ನ ಇದು ಮಾಡೋಕ್ಕಾಗಿ, ಒಬ್ಬ ಮತಾಂಧನ ಓಲೈಸಕ್ಕಾಗಿ ಈ ಥರ ಮಾಡ್ತಾ ಇದ್ದೀರಾ? ಅದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಬರ್ತಾ ಇರುತ್ತೋ ಸರ್, ಮತಾಂಧ ಈ ಒಂದು ಜನಾಂಗದಲ್ಲಿ ಯಾವುದೇ ಆದಂಥ ಜಯಂತಿ ಮಾಡುವಂಥದ್ದು ಇದಿಲ್ಲ. ಯಾವುದಾದ್ರೂ ಟಿಪ್ಪು ಸುಲ್ತಾನ್ ಬೇರೆ ಒಂದು ಸಮುದಾಯದ ಜಯಂತಿ ಮಾಡೋದನ್ನ ತಾವೆಲ್ಲರೂ ಕೇಳಿದಿರ ಸರ್? ಅದಲ್ಲಿ ಇಲ್ವಲ್ಲ. ಈ ಸರ್ಕಾರ ಹಿಂದಿನ ಅವಧಿಯಲ್ಲಿ ಬಂದಾಗ ಕೂಡ ಕೋಮುದಳ್ಳೂರಿನ ಎಬ್ಬಿಸಿ ಟಿಪ್ಪು ಜಯಂತಿನ ಶುರು ಮಾಡಿದಂಥದ್ದು, ಅದರಿಂದ ಎಷ್ಟೋ ಜನಕ್ಕೆ ಹಾನಿಯಾಗಿದ್ದಂಥದ್ದು, ಪ್ರಾಣ ಆಗಿದೆ ನೋಡಿದ್ದೀವಿ. ಈಗ ಅವ್ರಿಗೆ ಹೇಳ್ತಾ ಇರುವಂಥದ್ದು, ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಏನ್ ಮಾಡಿದ್ದೀರಾ ನೀವು ಮೈಸೂರಿಗೆ? ಹೇಳ್ಬೇಕಲ್ಲ ಮೈಸೂರಿಗೆ ಏನ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ನೀವು ಮೈಸೂರು ಮಹಾರಾಜರು ಕಟ್ಟಿಸಿದ ಕಾಲೇಜಲ್ಲೇ ಓದ್ಬಿಟ್ಟು ಅವ್ರ ವಿರುದ್ಧನೇ ಮಾತಾಡುವಂಥದ್ದು, ಅದು ಆಕಾಶಕ್ಕೆ ಉಗಿಯುವಂಥದ್ದು. ಆಕಾಶಕ್ಕೆ ಉಗಿದ್ರೆ ನಿಮ್ಮ ಮೇಲೆ ಬರುವಂಥದ್ದು. ಯಾವ ಇತಿಹಾಸ ಮಾತಾಡ್ತಾ ಇದ್ದೀರಾ ನೀವು? ಯಾವ ಇದಕ್ಕೆ ಮಾತಾಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ತಾವು ಹೇಳ್ದಂಗೆ ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀರಾ. 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮಾಡಿದ ಅವಾಗ ಅಣೆಕಟ್ಟು ಬಗ್ಗೆ ಏನಾದ್ರು ಇತ್ತಾ? ಅವಾಗ ಇದ್ರ ಬಗ್ಗೆ ಇತ್ತ? ತನ್ನ ಸಂಸ್ಥಾನವನ್ನು ಸರ್ ಕೊನೆದಾಗ ತನ್ನ ಸಂಸ್ಥಾನವನ್ನು ಉಳಿಸ್ಕೊಳಕ್ಕಾಗದೆ ತನ್ನ ಮಕ್ಕಳನ್ನ ರಾಜ್ಯನ ಒತ್ತೆ ಇಟ್ಟಿದ್ದಂತವನು ಒಂದು ಕಟ್ಟಕ್ಕೆ ಹೋಗ್ತಾನೆ ಸರ್. ನಿಮ್ಮ ಪಾಯಿಂಟ್ ತಗೊಂಡೆ. ಓಕೆ, ಹೊಸ ಇತಿಹಾಸವನ್ನ ಬರೀಲಿಕ್ಕೆ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ ಅನ್ನೋದು ನಿಮ್ಮ ಪಾಯಿಂಟ್. ಅದು ತಗೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ. ತಿಮ್ಮೇಗೌಡ ಸರ್ ಏನು ಹೇಳ್ತೀರಿ HC ಮಹದೇವಪ್ಪನವರ ಹೇಳಿಕೆ? ನೋಡಿ, ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದರೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹಾಗೂ ಕೇಂದ್ರ ಮಟ್ಟದ ಕಾಂಗ್ರೆಸ್ ನಾಯಕರು ಅವರ ಹೇಳಿಕೆಗಳನ್ನು ಯಾಕೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅರ್ಥವಾಗದಂತಹ ಒಂದು ವಿಷಯ ಆಗಿದೆ. ಜನರ ಮನಸ್ಸನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು. ಇವರು ಉದಾಹರಣೆಗೆ ನೋಡಿ, ಸನ್ಮಾನ್ಯ ಯತೀಂದ್ರ ಅವರು ನೋಡಿ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು, ನಮ್ಮ ತಂದೆ ಶ್ರೀಕೃಷ್ಣ ನಾಲ್ವಡಿ ಒಡೆಯರ್ಗಿಂತನೂ ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಹೋಲಿಕೆ ಮಾಡ್ತಕ್ಕಂಥದ್ದು. ಅದು ಯಾವ ಇದಕ್ಕೂ ಸಾಧ್ಯನೇ ಆಗಲ್ಲ ಸರ್. ಯಾಕೆಂದರೆ ಅವರು ಕೃಷ್ಣರಾಜ ಒಡೆಯರ್ ಮಾಡಿದಂತಹ ಅಭೂತಪೂರ್ವವಾದಂಥ ಕೆಲಸಗಳಿದಾವಲ್ಲ ಸರ್, ಇವತ್ತು ಜನಸಾಮಾನ್ಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇವತ್ತು ನಾವೇನಾದರೂ ಕರ್ನಾಟಕದಲ್ಲಿ ಒಂದು ಎಷ್ಟೋ ಜನಗಳ ಜೀವನ ಅಸನ್ಮುಖರಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಕೃಷ್ಣರಾಜೇಂದ್ರ ಒಡೆಯರ್ ಸರ್, ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರ ಬಗ್ಗೆ ಇವ್ರ ತಂದೆ ಅಭಿವೃದ್ಧಿಗಳನ್ನ ಹೊಳ್ಳಿ ಬೇಡ ಅಂತೇಳಿ, ಅದ್ರ ಜೊತೆಗೆ ಮೂಡನ್ನು ಕೂಡ ಹೊಗಳ್ಕೊಳ್ಳಿ, ಹಿಂಗೆಲ್ಲ ಮಾಡಿ ನಾವು ಸೈಟ್ ವಾಪಸ್ ಕೊಟ್ಟಿದ್ದು ಅದು ಹೊಗಳ್ಕೊಳ್ಳಿ. ಆದರೆ ಈ ರೀತಿಯಾದಂತಹ ಅವರ ಒಂದು ಪುಣ್ಯ ಸ್ಮರಣೆ ದಿವಸ ಯತೀಂದ್ರ ಅವರು ಆ ಟೈಮಲ್ಲಿ ಹೇಳ್ತಕ್ಕಂಥದ್ದು. ಈಗ ಪುಣ್ಯ ಸ್ಮರಣೆ ದಿವಸ HC ಮಹದೇವಪ್ಪನವರು ಸನ್ಮಾನ್ಯ ಸಚಿವರಾಗಿದ್ದಾರೆ, ಅವರು ಕೂಡ ಹಿರಿಯವರಿದ್ದಾರೆ, ಮತ್ತು ಕಾಂಗ್ರೆಸ್ಸಲ್ಲಿ ಕೂಡ ಅವರು ಒಂದು ಹಳೆ ಒಂದು ಏನು ಮುತ್ಸದ್ದಿತನ ಇದೆ. ಆದರೆ ಅವ್ರು ಕೂಡ ಅವ್ರು ಹೇಳಿದ್ದನ್ನು ಕಣ್ಸೋದು ಬಿಟ್ಟು ಇವರೇ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತಂದರೆ ಇದಕ್ಕೆ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬೇಕನ್ನೋದೇ ಅರ್ಥ ಆಗ್ತಾ ಇಲ್ಲ. ಅವರು ಟಿಪ್ಪು ಸುಲ್ತಾನನ ಹೊಗಳ್ಕೊಳ್ಳಿ, ಬೇಡ ಅಂತ ನಾವು ಹೇಳೋದಿಲ್ಲ. ಯಾರನ್ನ ಬೇಕಾದ್ರೂ ಹೊಳ್ಕೊಳ್ಳಿ, ಯಾರನ್ನ ಬೇಕಾದ್ರೂ ಓಲೈಸ್ಕೊಳ್ಳಿ, ಯಾರಿಂದ ಬೇಕಾದ್ರೂ ಚಪ್ಪಾಳೆಗೆ ಇಡಿಸ್ಕೊಳ್ಳಿ. ಆದರೆ ಇವರು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರನ್ನ ಈ ರೀತಿಯಾಗಿ ಒಂದು ಹೇಳಿಕೆ ಕೊಡ್ತಾರೆ ಅಂತಂದರೆ ಇದು ಯಾರು ನಮ್ಮ ಬರೀ ಮೈಸೂರು ಭಾಗದ ಜನ ಅಲ್ಲ, ಕರ್ನಾಟಕ ಜನರು ಕೂಡ ಒಪ್ಪೋದಿಲ್ಲ ಸರ್. ಯಾಕೆಂದರೆ ಇದರಲ್ಲಿ ನೋಡಿ, ಇತಿಹಾಸ ನೋಡಿ, ಸನ್ಮಾನ್ಯ ರಂಗನಾಥ್ ಸಾಹೇಬ್ರು ಹೇಳ್ತಾ ಇದ್ರು, ಇತಿಹಾಸವನ್ನು ಫಸ್ಟ್ ತಿಳ್ಕೊಂಡು ಮಾತಾಡಬೇಕು ಅಂತೇಳಿ. ಇವರು ಈ 1999 ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ KRS ಕಟ್ಟಿದ್ದು ಯಾವಾಗ, ಅದು ಚಿಂತೆ ನಡೆದಿದ್ದು ಯಾವಾಗ, ಅದಕ್ಕೆ ಏನೇನೆಲ್ಲ ಸನ್ಮಾನ್ಯ ಕೃಷ್ಣರಾಜೇಂದ್ರ ಒಡೆಯವರು ಕಷ್ಟಪಟ್ಟರು, ಅವ್ರ ಮನೆಯಿಂದ ಹಣ ಆರ್ಥಿಕವಾಗಿ ಎಷ್ಟು ಕಷ್ಟ ಇದ್ದಾಗ ಏನೇನೆಲ್ಲ ಒಡವೆಗಳನ್ನು ಇಟ್ಟಿದ್ದು ಎಲ್ಲರಿಗೂ ಇತಿಹಾಸ ಇದೆ. ಅದು ಕೂಡ ನಾವು ಕೂಡ ನೋಡಿದ್ದೀವಿ, ಎಲ್ಲ ಹೇಳ್ತಾರೆ. ಆದರೆ ಈ ರೀತಿಯಾದ ಹೇಳಿಕೆಗಳನ್ನ ನಿಲ್ಲಿಸಬೇಕು. ಯಾಕೆ ಈ ರೀತಿ ಹೇಳ್ತಿದ್ದಾರೆ ಗೊತ್ತಿಲ್ಲ.
ಒಂದು ಲಾಸ್ಟ್ ಟೈಮು ನನ್ನ ಮಿತ್ರ ಹೇಳಿದಾಗೆ 2013 ಟಿಪ್ಪು ಜಯಂತಿ ಮಾಡಿ ಅವಾಗ ರಾಜ್ಯದಲ್ಲಿ ರಾಮಣ್ಣ ಮಾಡಿದ್ರು. ಇವಾಗಲೂ ಕೂಡ ಇವಾಗ ಪ್ರತಿಯೊಂದು ಹೇಳಿಕೆಗಳನ್ನು ನಮ್ಮ ಕರ್ನಾಟಕದ ಜನರ ಒಂದು ಸಮಸ್ಯೆಗಳನ್ನ ಯಾರು ಕೇಳಲಿಕ್ಕೆ ರೆಡಿ ಇಲ್ದೇನೆ ಕಾಂಗ್ರೆಸ್ ನಾಯಕರು ಇದು ಮಾಡಿದ್ದಾರೆ. ಜೊತೆಗೆ ಕೇಂದ್ರ ನಾಯಕರು ಸನ್ಮಾನ್ಯ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಹೇಳಿಕೆ ನೋಡಿದ್ರೆ ನಮ್ಮ ದೇಶದ ಇಲ್ಲ ಅದ್ರ ಬಗ್ಗೆ ಮಾತನಾಡೋದು. HC ಮಹದೇವಪ್ಪನವರು ಕೊಟ್ಟಂತಹ ಹೇಳಿಕೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಒಂದಿಷ್ಟು ಪ್ರಶ್ನೆಗಳಿದೆ. ದಾಖಲೆ ಇದೆಯಾ? ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರಾ? ಹೊಸ ಇತಿಹಾಸವನ್ನ ಕಾಂಗ್ರೆಸ್ ನಾಯಕರು ಬರೀತಾ ಇದ್ದಾರಾ ಅಂತ ಹೇಳಿ ಒಂದಿಷ್ಟು ಆರೋಪಗಳು, ಪ್ರಶ್ನೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡ್ಬನ್ನಿ. ಲೋಕೋಪಯೋಗಿ ಇಲಾಖೆಯ ಸಚಿವರಾದವರು ಮತ್ತು ಈಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಮೊದಲು ಆರೋಗ್ಯ ಸಚಿವರು ಎಲ್ಲರೂ ಆಗಿದ್ರು. ಅವ್ರು ಏನು ಹೇಳೋಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳಬೇಕು. ಪಾಪ ಇದಕ್ಕಿದ್ದಂಗೆ ಇತಿಹಾಸ ಗೊತ್ತಿಲ್ಲದವ್ರು ಇತಿಹಾಸ ಮಾಡಲಿಕ್ಕಾಗಲ್ಲ. ಈಗ ನಿಮ್ಗೆ ಇತಿಹಾಸ ಗೊತ್ತಾಗ್ಬಿಟ್ಟು ಏನು ಇತಿಹಾಸ ಮಾಡಿದ್ದೀರಾ ಅಂತಲೂ ಕೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಮುಖ್ಯವಾಗಿ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಕನ್ನಂಬಾಡಿ ಕಟ್ಟೆಯನ್ನು ಯಾವ ವರ್ಷ ಪ್ರಾರಂಭ ಆಗಿದ್ದು? 1911ರಲ್ಲಿ ಪ್ರಾರಂಭ ಆಗುತ್ತೆ, 32ರಲ್ಲಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರು ಕಟ್ಟಿರೋದು. ಪ್ರಜಾಪ್ರಭುತ್ವವನ್ನು ಪ್ರಾರಂಭ ಮಾಡಿದಂಥವ್ರು, ಏನೊಂದು ರಿಸರ್ವೇಷನ್ ಸಾಮಾಜಿಕ ನ್ಯಾಯವನ್ನ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ತೋರಿಸ್ಕೊಟ್ಟಂತ ಒಬ್ಬ ನಾಯಕ. ಓಕೆ, ಇತಿಹಾಸದ ಪ್ರೇರೇಪಣೆ ಪಡ್ಕೊಂಡಿರೋಂಥ ತಾವು ಮಹಾನ್ ಭಾವರು ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಏನಾರು ಒಂದು ಸಣ್ಣದು ನಿಮ್ಮಿಂದ ಏನಾರು ಆಗಿದೆಯಾ? ಹಾಗಾಗಿ ಇವತ್ತು ನೀವು ನಿಮ್ಮ ಸರ್ಕಾರ ಇವತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಣವನ್ನ ಗ್ಯಾರಂಟಿಗೆ ವರ್ಗೀಕರಿಸಿ ಸಮರ್ಥಿಸ್ಕೊಳ್ಳುವಂತ ಏನಾರ ಒಂದು ಸರ್ಕಾರ ಆಗಿದ್ರೆ ನೀವು ಇವತ್ತು ಟಿಪ್ಪು ಸುಲ್ತಾನ್ನ ಬಹಳ ಸ್ಮರಿಸ್ಕೊಂಡಿದ್ದೀರಾ. ಏನು ಮಾಡಲಿಕ್ಕೆ ಏನು ಹೇಳಕ್ ಹೋಗಿದ್ರಿ ಪಾಪ ಗೊತ್ತಿಲ್ಲ. ಹಾಗಾಗಿ ಇಂಥ ದಾರಿ ತಪ್ಪಿಸುವಂಥ ಕೆಲಸಗಳನ್ನ ಬಿಟ್ಟು ಇವತ್ತು ನಿಮ್ಮ ಸರ್ಕಾರದಲ್ಲಿ ಸ್ವಾಮಿ ಟಿಪ್ಪು ಸುಲ್ತಾನ್ದು ಕತೆ ಹೇಳಿದ್ರಿ, ನಿಮ್ದು ಒಂಚೂರು ಹೇಳ್ಕೋಬೇಕಿತ್ತು. ನೀವೇನು ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬೇಕಲ್ವಾ? ಏನು ಅಂತ ಕೆಲಸ ಮಾಡಿದ್ರೆ ರಾಜಕೀಯದಲ್ಲಿ ತುಷ್ಟೀಕರಣ ಮಾಡಿಕೊಂಡು ಸಮಾಜ ಒಡೆಯೋ ಕೆಲಸಗಳನ್ನ ಮಾಡಿಕೊಂಡು ಕೆಲಸ ಮಾಡ್ತಿರುವಂಥ ತಮ್ಮಂಥವ್ರು. KRS ಡ್ಯಾಮ್ಗೆ ಅಡಿಗಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್. ಮಹದೇವಪ್ಪನವರ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ. ಮೂರ್ತಿ ಸರ್, KRS ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದು ಹೇಳಿ HC ಮಹದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ನಾಯಕರು ಕೇಳ್ತಾ ಇರುವಂಥದ್ದು, ಹೊಸ ಇತಿಹಾಸವನ್ನು ಬರೀತಾ ಇದ್ದೀರಾ, ದಾಖಲೆ ಇದೆಯಾ? ಏನು ದಾಖಲೆ ಇದೆ? ಈಗ ಮಹದೇವಪ್ಪರು ಅದು ಕ್ಲಾರಿಟಿ ಕೊಟ್ಟಿದ್ದಾರೆ. ಅಲ್ಲಿ ಅಡಿಗಲ್ಲು ಹಾಕಿರೋದು ಕಲ್ಲಿದೆ ಅಂತಲೂ ಕೂಡ ಮಹದೇವಪ್ಪರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸಾಕಷ್ಟು ದಾಖಲೆಗಳು ಇದೆ, ಪರ್ಷಿಯನ್ ಭಾಷೆಯಲ್ಲಿದೆ, ಅದನ್ನು ಕನ್ವರ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತೀವಿ. ಓಕೆ ನೋಡಿ, ಇವತ್ತು ಒಂದು ಡ್ಯಾಮ್ ಕಟ್ಟೋಕ್ಕೆ ಎಷ್ಟು ನೂರಾರು ವರ್ಷಗಳೇ ಬೇಕಾಗ್ತದೆ. ಅಲ್ಲಿ ಊರುಗಳಿರುತ್ತೆ, ಅದನ್ನು ಶಿಫ್ಟ್ ಮಾಡಿಸ್ಬೇಕಾದ್ರೆ ಆ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಆಳ್ವಿಕೆ ಮಾಡ್ತಾ ಇದ್ದಂಥವ್ರು ಟಿಪ್ಪು ಸುಲ್ತಾನ್. ಮೈಸೂರು ಆ ಪ್ರಾಂತ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವ್ರದ್ದು ಟಿಪ್ಪು ಸುಲ್ತಾನ್. ಅವ್ರಿಗೂ ಒಂದು ಯೋಚನೆ ಬಂದಿರುತ್ತೆ. ಇಲ್ಲಿ ನದಿ ನೀರು ಹರ್ಕೊಂಡು ಹೋಗ್ತಾ ಇದೆ, ಕಾವೇರಿ ಅನ್ನೋ, ಇದಕ್ಕೊಂದು ತಡೆಗೋಡೆ ಕಟ್ಟಿದ್ರೆ ಇಲ್ಲಿರೋಂಥ ಜನಗಳಿಗೆ ಉಪಯೋಗ ಆಗ್ಬೋದು ಅಂತ ಬಂದಿರುತ್ತೆ. ಅದು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಜನಗಳ ಉಪಯೋಗಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅವರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಎಷ್ಟು ಕೆಲಸಗಳು ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಈಗ ಮಹದೇವಪ್ಪನವರು ಈಗ ಎತ್ತಿರೋದು ಅದಕ್ಕೆ ಅಡಿಗಾಲು ಹಾಕಿದ್ದಾರೆ ಅಂತ ಹೇಳಿ ಅವರು ವಿತ್ ದಾಖಲೆ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿದೆ, ಇತಿಹಾಸ ತಜ್ಞರು ಅದ್ರ ಬಗ್ಗೆ ಚರ್ಚೆ ಮಾಡಲಿ, ಇತಿಹಾಸವನ್ನು ಹುಡುಕ್ಲಿ, ಮಾಡಲಿ, ಅದ್ರ ಬಗ್ಗೆ ಅದೇನಾದ್ರು ಸರಿ ಇಲ್ಲ ಅಂದರೆ ಅದ್ರ ಬಗ್ಗೆ ಹೇಳಲಿ, ಅದಕ್ಕೇನು ದೊಡ್ಡ ವಿಷಯ ಅಲ್ಲ. ಆದರೆ ಈಗ ಇವರು BJP ಆಗಿರ್ಬೋದು, ಜನತಾದಳದವರಾಗಿರ್ಬೋದು, ಟಿಪ್ಪು ಸುಲ್ತಾನ್ ಹೆಸರು ಹೇಳಿರೋದಕ್ಕೆ ಇವ್ರಿಗೆ ಇಷ್ಟೊಂದು ನೋವಾಗ್ಬಿಟ್ಟಿದೆ ಅಂತಂದರೆ, ಇವರು ಟಿಪ್ಪು ಸುಲ್ತಾನ್ ಈ BJP ಅವರು ಟಿಪ್ಪು ಜಯಂತಿ ಮಾಡಿದವರು, ಇವರು ಟಿಪ್ಪು ಸುಲ್ತಾನ್ ಬುಕ್ ಬರೆಸಿದವರು BJP ಅವರು. ಇದೇ ದೇವೇಗೌಡರು ಹಿರಿಯ ನಾಯಕರು, ನಾನು ಪುನರ್ಜನ್ಮದಲ್ಲಿ ಏನಾದ್ರು ಹುಟ್ಟಬೇಕು ಅಂದರೆ ಮುಸ್ಲಿಂ ಇದರಲ್ಲಿ ಹುಟ್ಟಲಿ ಅಂತ ಹೇಳಿದಂಥವ್ರು ದೇವೇಗೌಡರು. ಇದೆಲ್ಲ ನಾನು ಹೇಳೋವರೆಗೂ ಬಿಡಿ, ನೀವು ಆಮೇಲೆ ಮಾತಾಡಿ. ಈಗ ಇವ್ರಿಗೆಲ್ಲರೂ ಇತಿಹಾಸ ಓದಿಲ್ಲ ಅಂತ ಹೇಳ್ತಾರೆ. ಈ ಅಶ್ವಥ್ ನಾರಾಯಣ ಇವರು ಎತ್ತಿದ ಯಾವ ವಿಷಯಗಳು, ಉರಿಗೋಡ ನಂಜೇಗೌಡ ಅಂತ ಟಿಪ್ಪು ಸುಲ್ತಾನ್ ಸಾಯಿಸಿದ್ರು ಅಂತ ಹೇಳಿದ್ರು. ಎಲ್ಲಿ ಮಟ್ಟಿಗೆ ಹೋದ್ರು ಅಂದರೆ ಏನು ಮಂಡ್ಯದಲ್ಲಿ ಕಟೌಟ್ಗಳು ಹಾಕಿ ಉರಿಗೋಡ ನಂಜೇಗೌಡಂದೆಲ್ಲ ಕಟೌಟ್ ಹಾಕಿದ್ರು. ಇದೇ ನಮ್ಮ ಸ್ವಾಮೀಜಿಯವರು ಅದನ್ನು ಮಾಡಬಾರ್ದು ಅಂತ ಹೇಳಿದ್ಮೇಲೆ ಈ ಅಶ್ವಥ್ ನಾರಾಯಣ ಅವರು ಸುಮ್ಮನಾಗಿದ್ದು.
ಇದೇ ಉರಿಗೌಡ ನಂಜೇಗೌಡನ ಮೂರ್ತಿ ಸರ್ ನೋಡಿ ಆಯ್ತು ನಾನು ಅದೆಲ್ಲ ಆಗಿದೆ. ಓಕೆ ಓಕೆ ಈಗ ಪ್ರಶ್ನೆ ಇರುವಂತದ್ದು ಏನ್ ಗೊತ್ತಾ, ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ರು ಅನ್ನೋದಕ್ಕೆ ಇವ್ರಿಗೆ ಏನ್ ಸಾಕ್ಷಿ ಇದೆ? ಟಿಪ್ಪು ಸುಲ್ತಾನ್ ಹೆಸರು ಬಂದಿರೋದಕ್ಕೆ ಇವರೆಲ್ಲರಿಗೂ ಕೂಡ ಒಂದು ಏನಾಗಿದೆ, ಉರಿ ಬಂದಿದೆ. ನಾನು ಹೇಳ್ತಾ ಇರೋದು ಒಂದೇನು ಹೇಳ್ತಾ ಅಂದ್ರೆ, ಅದು ಇತಿಹಾಸ ತಜ್ಞರು ಮಾದೇವಪ್ಪನವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಕಲ್ಲಿದೆ, ಆ ಕಲ್ಲನ್ನ ಎತ್ತಿ ಅಲ್ಲೇ ಹಾಕಿದ್ದಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿ, ಇತಿಹಾಸ ತಜ್ಞರು ಕರ್ಕೊಂಡೋಗಿ ಮಾಡಿ, ಇಲ್ಲ ಹೌದು ಮಾದೇವಪ್ಪವ್ರನ್ನ ಹೇಳ್ತಾರ ಕಲ್ಲಿಲ್ಲ ಅಂತ ಹೇಳಿ, ಅದು ಪರ್ಷಿಯನ್ ಭಾಷೆಯಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನ ನೋಡಿ ಮಾಡಿ, ಇಲ್ಲ ಅಂತ ಹೇಳಲ್ಲ. ಆಯ್ತು, ಇವಾಗ ಯಾರು ಮಹಾರಾಜರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ನೀವು ಹೇಳೋದೆಲ್ಲ ಸತ್ಯ. ಮಹಾರಾಜರು ಅವ್ರನ್ನ ಯಾರು ಕೂಡ ಖಂಡನೆ ಮಾಡೋದಿಲ್ಲ, ಬಿಡಿ. ಹೇಳೋರ್ಗು ಕೇಳಿ, ಬಿಡಿ, ಕೇಳಿ. ಮಹಾರಾಜರು ಆಗ ಸ್ವಂತ ದುಡ್ಡನ್ನ ಆ ಒಡವೆನ ತಗೊಂಡೋಗಿ ಅಡ ಇಟ್ಟು ಆ ಮನೆ ಡ್ಯಾಮ್ ಕಟ್ಟಿರೋದು ಸತ್ಯ. ಅದನ್ನ ವಿಶ್ವೇಶ್ವರಯ್ಯವರು ಕೂಡ ಅದನ್ನ ಹೇಳ್ತಾರೆ, ವಿಶ್ವೇಶ್ವರಯ್ಯ ಕೂಡ ಇದು ಮಾಡಿದ್ದಾರೆ. ಒಂದು ಯಾವಾಗ ಆಗಿರಲಿ, ನೀವು ಒಬ್ಬರನ್ನ ಯಾವುದೇ ಒಂದು ಯೋಜನೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಆವಾಗಲೇ ಆಗೋಯ್ತು ಅಂತಲ್ಲ, ಮೊದಲಿಂದನೂ ಮಾಡ್ಕೊಂಡು ಬಂದಿರ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಒಳ್ಳೆ ಕೆಲಸಗಳನ್ನೂ ಮಾಡಿದ್ದಾರೆ. ಯಾರು ಇವ್ರು ಹೇಳೋ ಥರ ಭಾರಿ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದಾರೆ, ಮತಾಂತರ ಮಾಡಿಬಿಟ್ಟಿದ್ದಾರೆ, ಅದು ಮಾಡಿಬಿಟ್ಟಿದ್ದಾರೆ, ಇದು ಮಾಡಿಬಿಟ್ಟಿದ್ದಾರೆ ಅಂತಲ್ಲ. ಅವರು ದಾಖಲೆಗಳಿಡ್ಲಿ. ಟಿಪ್ಪು ಸುಲ್ತಾನ್ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೂ ದಾಖಲೆಗಳಿದೆ. ಈ ದೇವದಾಸಿ ಪದ್ಧತಿನ ನಿರ್ಮೂಲನೆ ಮಾಡಿದವರು ಟಿಪ್ಪು ಸುಲ್ತಾನು. ಕೇರಳದಲ್ಲಿ ಹೆಣ್ಮಕ್ಳನ್ನ ಮಾನ ಮರ್ಯಾದೆ ಬಟ್ಟೆ ಹಾಕೊಳ್ತಿದ್ದು ಮಾನ ಮರ್ಯಾದೆ ಇದು ಮಾಡಿದ್ದು ಟಿಪ್ಪು ಸುಲ್ತಾನ್. ಇವತ್ತಿನ ಶ್ರೀರಂಗಪಟ್ಟಣದಲ್ಲಿ ಏನ್ ದೇವಾಲಯ ಕಟ್ಟಿರೋದು ಟಿಪ್ಪು ಸುಲ್ತಾನ್. ಇದನ್ನೆಲ್ಲ ಇಲ್ಲ ಅಂತಾರೆ ಅವರು, ಹೇಳಿ ನೋಡೋಣ. ಅವತ್ತಿನ ದಿವಸ ಆಂಗ್ಲ ಯುದ್ಧ ಮಾಡಿದಾಗ ಎಂತೆಂತ ಪಿರಂಗಿಗಳನ್ನ ತಯಾರು ಮಾಡಿದವರು ಟಿಪ್ಪು ಸುಲ್ತಾನ್. ಅವತ್ತು ರಕ್ಷಣೆ ಮಾಡಕ್ಕೆ, ಅವತ್ತು ಕನ್ನಡ ನಾಡು ಮೈಸೂರು ರಕ್ಷಣೆ ಮಾಡಕ್ಕೆ ಕೂಡ ಟಿಪ್ಪು ಸುಲ್ತಾನ್ ಇದ್ರು. ಇವ್ರು ಹೇಳೋದೇನು ಅಂತಂದ್ರೆ, ಯಾವ್ದ ಒಂದು ಅಡಿಗಲ್ಲಿ ಹಾಕಿರ್ಬೋದು ಅಂತ ಹೇಳಿದ್ಕೆ ಇದೆ ಅಂತ ಹೇಳಿದ್ರೆ ಅದು ಇತಿಹಾಸ ತಜ್ಞರು ನೋಡ್ತಾರೆ. ಕಲ್ಲಿದೆ ಅಂತ ಹೇಳಿದ್ರೆ ನೋಡ್ತಾರೆ ಅದನ್ನ. ಅದು ಬಿಟ್ಬಿಟ್ಟು ಇವರು ದೊಡ್ಡ ಟಿಪ್ಪು ಸುಲ್ತಾನ್ನ ಯಾವ ತರ ಬಿಂಬಿಸ್ತಾರೆ ಅಂದ್ರೆ, ಇದು ಟಿಪ್ಪು ಸುಲ್ತಾನೇ ವಿಲನ್ನು ಇವ್ರು ಹೇಳೋ ರೀತಿಯಲ್ಲಿ. ಟಿಪ್ಪು ಸುಲ್ತಾನು ಮಾಡಿರೋ ಕೆಲಸಗಳನ್ನ ಕೂಡ ಇವ್ರು ಯೋಚನೆ ಮಾಡಲಿ. ಓಕೆ ಓಕೆ ಆಯಿತು. ನೋಡಿ ಕುಮಾರ್ ಸರ್, ನೀವು ಮಾತನಾಡ್ತಾ ಇದ್ದಾರೆ ಟಿಪ್ಪು ಸುಲ್ತಾನ್ ಏನು ಸಾಕ್ಷಿ ಇದೆ ಅಂತ ಹೇಳಿಬಿಟ್ಟು. ಬಟ್ ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿರುವಂಥ ಶಿಲಾನ್ಯಾಸದ 3 ಕಲ್ಲುಗಳು ಅಲ್ಲಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಏನು ಅಂತ ಹೇಳಿದ್ರೆ, ಅಲ್ಲಿ ಶಿಲಾನ್ಯಾಸವನ್ನು ಮಾಡಿರುವಂಥ ದೃಶ್ಯಾವಳಿ ಇದೆ. ಅಂದರೆ ಒಂದು ಶಿಲಾನ್ಯಾಸಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಭಾಷೆಯಲ್ಲಿರುವಂಥ ಕಲ್ಲುಗಳೆಲ್ಲ ಅಲ್ಲಿದೆ. ಅದನ್ನು ಸ್ವತಃ ಹಾಕ್ಸಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಆ ಕಲ್ಲುಗಳನ್ನು ಅಲ್ಲಿ ಹಾಕ್ಸಿರುವಂಥದ್ದು. ಹಾಗಾದರೆ ಎಚ್ ಸಿ ಮಹದೇವಪ್ಪನವರು ಕೊಟ್ಟಿರೋದ್ರ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಏನು ತಪ್ಪಿದೆ? ನೀವು ಕೂಡ ಗಮನಿಸ್ತಾ ಇದ್ರಲ್ವಾ, ನೋಡಿ ಇದೆ. ಇದು ಏನಿದೆ ಇದರಲ್ಲಿ ಅಂತ ಹೇಳಿದ್ರೆ, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವರು ರಾಜಧಾನಿ ರಕ್ಷಣೆಗಾಗಿ ಕಾವೇರಿಗೆ ಅಣೆಯನ್ನು ಕಟ್ಟಲಿಕ್ಕೆ ಮುಂದಾಗಿದ್ದರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಶಿಲಾನ್ಯಾಸ ಇದು. ಇದನ್ನು ಸ್ವತಃ ನಾಲ್ವಡಿ ಕೃಷ್ಣರಾಜ ಒಡೆಯರವರೇ ಕನ್ನಂಬಾಡಿ ಕಟ್ಟೆ ಹತ್ರ ಹಾಕ್ಸಿದ್ದಾರೆ. ಅವ್ರಿಗಿಲ್ದಿರೋಂಥ ಪ್ರಾಬ್ಲಮ್ಮು ನಿಮ್ಗೇನು ಸರ್? ಇಲ್ಲಿ ಪ್ರಾಬ್ಲಮ್ ಇರೋದೇನೆಂದ್ರೆ, ಕಟ್ಟದ್ನ ಕಟ್ಸಕ್ಕಂತ ಇದನ್ನ ಕಟ್ಟಿದ್ದು ಯಾರು ಕೊನೆಗೆ? ಎಚ್ ಸಿ ಮಹದೇವಪ್ಪನವರು ಕೊಟ್ಟಿದ್ದ ಹೇಳಿಕೆ ಅಡಿಗಲ್ ಹಾಕಿದ್ರು, ಕಟ್ಸಿದ್ರು ಅಂತಲ್ಲ. ಅವ್ರು ಹೇಳ್ತಾ ಇರುವಂತದ್ದು ಶುದ್ಧ ಸುಳ್ಳು. ಯಾಕೆ ಅಂತಂದ್ರೆ, ಯಾವುದೇ ಆದಂತ ಒಂದು ಯೋಜನೆಗೆ ಆಗ್ಬೇಕಾದಾಗ ಅದಕ್ಕಾದಂತ ಪೂರ್ವ ನಿರ್ಧಾರಿತ ಒಂದು ಕಾರ್ಯಕ್ರಮ ಬೇಕಾಗುತ್ತೆ, ಪೂರ್ವ ನಿರ್ಧಾರಿತ ಯೋಜನೆ ಬೇಕಾಗುತ್ತೆ, ಹಣಕಾಸಿನ ಇದು ಬೇಕಾಗುತ್ತೆ, ಸಂಪನ್ಮೂಲ ಬೇಕಾಗುತ್ತೆ. ಈ ಸಂಪನ್ಮೂಲ ಎಲ್ಲ ಒದಗಿಸಬೇಕಾದಾಗ ಇರಬೇಕಾಗಿತ್ತಲ್ಲ ಸರ್? ಯಾರು ಇವ್ರು ಹೇಳ್ತಾ ಇದಾರೆ ತುಂಬಾ ಒಳ್ಳೆ ಕೆಲಸ, ಯಾವ ಒಳ್ಳೆ ಕೆಲಸ ಮಾಡಿಲ್ಲ. ಟಿಪ್ಪು ಎಂಬ ಮತಾಂತರನ್ನ ವೈಭವೀಕರಿಸುವಂತ ಯಾವುದೇ ಮಾತು ಆಡಬಾರದು ಸರ್. ಒಂದ್ ನಿಮಿಷ ಅಲ್ಲ, ಯಾಕಂದ್ರೆ ಕೇಳಿ, ಎಲ್ಲ ಕೇಳಿ ಇಲ್ಲಿ ನಾನು ಹೇಳಿದ್ದು ಸಿಂಪಲ್ ಆಗಿತ್ತು. ನಮಗೆ ಒಂದು ಆ ವಿಡಿಯೋನ ಪ್ಲೇ ಮಾಡ್ಕೊಳ್ಳಿ. ಅಲ್ಲಿ ಒಂದು ಶಿಲಾನ್ಯಾಸ ಇದೆ. ಶಿಲಾನ್ಯಾಸದಲ್ಲಿ ಏನಿದೆ ಅನ್ನೋದು ಕೂಡ ಸ್ಪಷ್ಟವಾಗಿದೆ. ಆ ಶಿಲಾನ್ಯಾಸವನ್ನ ಇಟ್ಕೊಂಡೇ ಎಚ್ ಸಿ ಮಹದೇವಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಲಾನ್ಯಾಸವನ್ನ ಹಾಕ್ಸಿದ್ಯಾರು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ. ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಉದಾರತೆಯನ್ನು ತೋರಿದ್ರು. ಟಿಪ್ಪು ಸುಲ್ತಾನ್ ಈ ರೀತಿಯಾಗಿ ಡ್ಯಾಮ್ ಕಟ್ಟಲಿಕ್ಕೆ ಪ್ಲಾನ್ ಮಾಡಿದ್ರು ಅಂತ ಹೇಳಿ ಅಲ್ಲಿ ಶಿಲಾನ್ಯಾಸವನ್ನು ಹಾಕ್ಸಿದ್ದಾರೆ. ಇದು ಸುಳ್ಳಂಗಾದ್ರೆ
ಸರ್ ಹಾಗಾದ್ರೆ ಇತಿಹಾಸ ತಜ್ಞರಾದಂತ ಬೇರೆ ಬೇರೆ ಇತಿಹಾಸ ತಜ್ಞರು ಟಿಪ್ಪುವಿಗೂ ಈ ಕನ್ನಂಬಾಡಿ ಕಟ್ಟೆಗೂ ಯಾವುದೇ ಆದ ರೀತಿಯಾದಂತ ಸಂಬಂಧ ಇಲ್ಲ ಅಂತ ಇತಿಹಾಸಗಾರರು ಯಾರು ಹೇಳ್ತಾರಲ್ಲ, ಅಲ್ಲ ಈಗ ನಾವು ರಾಜಕೀಯ ಪಕ್ಷವಾಗಿ ಹೇಳೋದಕ್ಕೆ ಅದನ್ನ ಪಕ್ಕಕ್ಕೆ ಇಡಿ ಸರ್. ಅಲ್ಲಿ ಯಾವ ಇತಿಹಾಸ ತಜ್ಞರು ಯಾರ್ಯಾರು ಚಿಕ್ಕರಂಗೇಗೌಡರು ಇರ್ಬೋದು, ಮೈಸೂರಿನ ಇತಿಹಾಸ ಬರೆದಂತವ್ರು ಬೇರೆ ಬೇರೆ ಪುಸ್ತಕದಲ್ಲಿ ಯಾವ ಪುಸ್ತಕದಲ್ಲಿ ಅವನು ಕಟ್ಟಿದ್ದಾನೆ ಇಲ್ಲ ಇದು ಮಾಡಿದಂತ ಯಾವ ಉಲ್ಲೇಖನ ಇಲ್ಲ ಸರ್. ಹಾಗಾದ್ರೆ ಅಲ್ಲ ಮಾದೇವಪ್ಪ ಇದೇ ಮಾದೇವಪ್ಪ ಸರ್ ಒಂದ್ ನಿಮಿಷ ಚಿಕ್ಕರಂಗೇಗೌಡದ ಹೇಳಿಕೆನ ಕೊಟ್ರಿ. ಚಿಕ್ಕರಂಗೇಗೌಡರು ಇದ್ರ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ದಾರೆ ನೋಡಿ. ಗಂಗರ್ ಕಾಲದಲ್ಲಿ ಕಾವೇರಿಗೆ 2 ಚಿಕ್ಕ ಡ್ಯಾಮ್ಗಳನ್ನು ಕಟ್ಟಿರ್ತಾರೆ. ಗಂಗರ್ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ 3ನೇ ಡ್ಯಾಮನ್ನು ಕಟ್ಟಲಿಕ್ಕೆ ಪ್ಲಾನನ್ನು ಮಾಡ್ಕೋತಾರೆ 1991ರಲ್ಲಿ. ನೀವು ಹೇಳಿದ್ರಲ್ಲ ಅದೇ ಪುಸ್ತಕದಲ್ಲಿ ಇದೆ. 1791ರಲ್ಲಿ ಅಂದಿನ ನೀರಾವರಿ ತಜ್ಞರಿಂದ ಒಂದು ಯೋಜನೆ ಸಿದ್ಧವಾಗುತ್ತೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 70 ಅಡಿ ಎತ್ತರದ ಡ್ಯಾಮನ್ನು ಕಟ್ಟಲಿಕ್ಕೆ ಅನುಮೋದನೆ ಅಂದರೆ ಒಂದು ಪ್ಲ್ಯಾನ್ ಆಗುತ್ತೆ. ಬಟ್ ಅದಕ್ಕೆ ದುಡ್ಡನ್ನು ಕೂಡ ಮೀಸಲಿಟ್ಟಿರ್ತಾರೆ. ಅದೇ ಸಂದರ್ಭದಲ್ಲಿ 3ನೇ ಮೈಸೂರು ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾರೆ. ಇದ್ರ ಜೊತೆಗೆ ಒಂದು ಒಪ್ಪಂದ ಆಗುತ್ತೆ ಬ್ರಿಟಿಷರ ಜೊತೆ. ಒಪ್ಪಂದ ಏನು ಅಂತ ಹೇಳಿದ್ರೆ ಯುದ್ಧದ ಖರ್ಚನ್ನು ಮೈಸೂರು ಸಂಸ್ಥಾನ ಕೊಡಬೇಕು, ಅರ್ಥಾತ್ ಟಿಪ್ಪು ಸುಲ್ತಾನ್ ಅವರು ಕೊಡಬೇಕು ಅಂತ ಹೇಳ್ತಾರೆ. ಇದ್ದಂತಹ ಎಲ್ಲ ಅಮೌಂಟ್ ಅಂದರೆ ಖಜಾನೆಯಲ್ಲಿ ಇದ್ದಂಥ ಎಲ್ಲ ಅಮೌಂಟ್ ಏನಾಗುತ್ತೆ ಬ್ರಿಟಿಷರು ಕೊಡ್ತಾರೆ. ಅದಾದ ನಂತರ 4ನೇ ಮೈಸೂರು ಮಹಾಯುದ್ಧ ಆಗುತ್ತೆ. ಅದರಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಒಂದು ಪ್ಲಾನನ್ನು ಮಾಡಿದ್ರು ಆಗಿನ ಒಂದು ನಿಮಿಷ ಕೇಳಿ, ನೀವು ಚಿಕ್ಕರಂಗೇಗೌಡರ ಇತಿಹಾಸದ ಬಗ್ಗೆ ಹೇಳಿದ್ರು, ನಾನು ಅದರದ್ದೇ ಹೇಳ್ತಾ ಇದ್ದೀನಿ. ಅದರಲ್ಲೇ ಇರುವಂಥ ಮಾಹಿತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಅವರು ಕೂಡ ಪ್ಲಾನನ್ನು ಹಾಕ್ಕೊಂಡಿದ್ರು, ಬಟ್ ಕಾರ್ಯರೂಪಕ್ಕೆ ಬರಲಿಲ್ಲ. ಅದರ ಅರ್ಥ ಪ್ಲಾನ್ ಇತ್ತು ಅಂತ. ಹಾಗಾದ್ರೆ ನಾನು ಒಂದೇ ಚುಟುಕಾಗಿ ಹೇಳ್ತೀನಿ ಸರ್. ಮಹೇಶ್ ಸರ್ ಅವರು ಇಂಟರ್ನ್ಯಾಷನಲ್ ಚಾನೆಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಇವತ್ತು. ನಾಳೆ ದಿನ ತಿಮ್ಮೇಗೌಡರನ್ನ ಸರಿ ಮಾಡ್ಬಿಟ್ರು ಅಂತಂದ್ರೆ ಅಂದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ಇದು ಮಾಡ್ಬೇಕಂತದ್ದು ಯೋಚನೆ ಸರ್. ಒಂದ್ ನಿಮಿಷ ಕೇಳ್ಕೊಳ್ಳಿ, ಇವ್ರು ಹೇಳ್ತಾರೆ ದೊಡ್ಡದ್ದು ಇದಂತ ಹೇಳ್ತಾರಲ್ಲ, ಮತಾಂಧದ ಮತ 2,30,00,000 ಆಗಿದೆ ಅಂತಂದ್ರೆ ರಾಜಮನೆತನ ತನ್ನ ಒಡವೆಗಳನ್ನ ಮುಂಬೈ ಬ್ಯಾಂಕ್ ಇದ್ರಲ್ಲಿ ಹೋಗಿ ಅಡವಿಟ್ಟು ಮಾಡಿದಂತದನ್ನ. ಇದನ್ನ ಕನ್ನಂಬಾಡಿ ಕಟ್ಟೆ ಅಂತ ಕೃಷ್ಣರಾಜ ಸಾಗರ ಅಂತ ಯಾಕೆ ಹೇಳಿದ್ರು? ಕೃಷ್ಣರಾಜ ಸಾಗರ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜಶ್ರೀಗಳು ತಮ್ಮ ತನು ಮನ ಮತ್ತೆ ದನ ಏನ್ ಹೇಳಿ ಸರ್, ತನು ಮನ ಮತ್ತೆ ದನವನ್ನು ಅರ್ಪಿಸಿ ರಾಜ್ಯದ ಜನರಿಗೆ, ಅದಕ್ಕೋಸ್ಕರನೇ ಇವತ್ತು ಮಂಡ್ಯ ಮತ್ತೆ ಮೈಸೂರು ಭಾಗದ ನೀರು ಮಂಗಳೂರು ಭಾಗದ ನೀರು ಕುಡಿತಾ ಇರ್ಬೇಕಾದಾಗ ಮತಾಂಧತೆಗೆ ಇದು ಮಾಡ್ಬೇಕೆ ಹೊರತು ಸರ್ ಅವನು ಸರ್ ರಕ್ಷಣೆ ಮಾಡ್ಕೊಂಡೆ ಸರ್. ತನ್ನ ರಾಜ್ಯವನ್ನು ಉಳಿಸ್ಕೊಳ್ತಾ ಇದ್ದೇನೆ, ತನ್ನ ಮಕ್ಕಳನ್ನ ಬಲಿ ಕೊಟ್ಟವನು, ತನ್ನ ರಾಜ್ಯವನ್ನು ಬಲಿ ಕೊಟ್ಟವನ ಅವನೊಬ್ಬ ರಾಜನ, ಅವನು ಮತ ಅಂದ, ಅವನು ಮೈಸೂರು ರಾಜ್ಯದ ಆ ಭಾಗದ ಆ ಒಂದು ಶಿಲಾ ಇದ್ರನ್ನೆಲ್ಲ ಆಗೋದಕ್ಕೆ ಒಂದು ಶಾಪ ಅವನು. ಇದೇ ಮೇಲ್ಕೋಟೆಯ ಜನರು ಇವತ್ತಿಗೂ ಕೂಡ ಸರ್ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಅವ್ರ ಜೊತೆ. ಓಕೆ, ಒಂದ್ ನಿಮಿಷ ಯದುನಂದನ್ ಸರ್, ನೀವು ಹೇಳ್ತಾ ಇದ್ರಿ ನೋಡಿ, ಒಂದ್ ಕಡೆ ಶಂಕುಸ್ಥಾಪನೆ ಮಾಡಿರಲಿಲ್ಲ, ಐಡಿಯಾ ಇತ್ತು ಅಂತ ನಾನು ಹೇಳಿದೆ. ನೀವು ಒಂದು ಎಕ್ಸಾಂಪಲ್ ಅನ್ನ ಕೊಟ್ರಿ, ಆಯ್ತು ಐಡಿಯಾ ಇತ್ತು, ಸರಿ ಒಪ್ಕೊಳ್ತೀವಿ. ಹಾಗಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಟಿಪ್ಪು ಸುಲ್ತಾನ್ ಅವರ ಶಿಲಾನ್ಯಾಸದ 3 ಕಲ್ಲುಗಳನ್ನ ಯಾಕೆ KRS ಡ್ಯಾಮ್ ಬಳಿ ಹಾಕಿದ್ರು? ಯಾಕೆ ಅದನ್ನ ಹೇಳಿ. ಅದು ಮಹಾರಾಜರ ಉದಾರತೆ. ಅಂದ್ರೆ ಮೈಸೂರು ಸಂಸ್ಥಾನಕ್ಕಾಗಿ ಯಾರೇ ರಾಜರಾಗಿರ್ಲಿ ಸರ್, ಟಿಪ್ಪುನೋ ಹೈದರೋ ಇನ್ನೊಬ್ಬ ಮತ್ತೊಬ್ಬರು, ಮೈಸೂರು ಸಂಸ್ಥಾನಕ್ಕೆ ಒಳ್ಳೇದಾಗ್ಲಿ ಅನ್ನುವ ಇಂಟೆನ್ಷನಲ್ಲಿ ಡ್ಯಾಮ್ ಅನ್ನು ಕಟ್ಲಿಕ್ಕೆ ಹೋಗಿದ್ರು ಆಗಿನ ಕಾಲದಲ್ಲಿ. ಅದರ ಉಲ್ಲೇಖ ಇದೆ, ಅದನ್ನ ಅಲ್ಲಿ ಹಾಕ್ಸಿದ್ದಾರೆ. ಅದು ಅವರ ಉದಾರತೆ, ಸರಿನಾ? ಅವರೇ ಅದನ್ನ ಪ್ರಶ್ನೆ ಮಾಡಿಲ್ಲ. ನೀವು ಹೇಳ್ತಾ ಇದ್ರಲ್ವಾ ಮತಾಂಧ ಅದು ಇದು ಅಂತ ಹೇಳ್ಬಿಟ್ಟು, ಹಾಗಾದ್ರೆ ಅವರು ಒಪ್ಕೊಂಡಿದ್ದಾರಲ್ವಾ ಅಂತ ನನ್ನ ಪ್ರಶ್ನೆ ಇರುವಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೇ ಒಪ್ಕೊಂಡಿದ್ದಾರಲ್ವಾ ಅಂತ ನಾನು ಹೇಳ್ತಿರೋದು. ಇಲ್ಲಿ ಯಾರು ಅದನ್ನು ನಾಲ್ವಡಿ ಕೃಷ್ಣ ಎಲ್ಲ ಒಪ್ಕೊಂಡಿದ್ದಾರೆ ಸರ್? ಹೇಳಿದ್ದಾರೆ, ಲೇಖನ ಇದೆಯಾ ಅದಲ್ಲಿ, ಲೇಖನ ಇದೆ. ಅದನ್ನ ಹೊಸದಾಗಿ ತಿರ್ಸಾಕ್ತಾ ಇರೋರು ಕಾಂಗ್ರೆಸ್ನವರು ಸರ್. ನಾವು ಹೇಳ್ತಾ ಇರೋದು ಕಾಂಗ್ರೆಸ್ನವ್ರಿಗೆ, ನಿಮ್ಮ ಕೆಲಸ ನೀವು ಮಾಡಿ, ನೀವು ಯಾವ್ದು ಉದ್ಘಾಟನೆ ಮಾಡ್ತೀರಾ, ನೀವು ಯಾವ್ದು ಪ್ಲಾನ್ ಮಾಡ್ತೀರಾ, ಯಾವ್ದು ಎಕ್ಸಿಕ್ಯೂಷನ್ ಮಾಡ್ತೀರಾ ವರ್ಕ್ ಅದನ್ನ ಹೇಳ್ರಿ. ಅಂದ್ರೆ ಯಾವ್ದಕ್ಕೂ ಇವ್ರಿಗೂ ಅವ್ರಿಗೂ ಏನೂ ಸಂಬಂಧ ಇಲ್ದಿರಾ. ಯಾಕಂದ್ರೆ ತುಂಬಾ ದೊಡ್ಡ ಉದಾರಿತನವಾಗಿ ಎಚ್ ಸಿ ಮಾದೇವಪ್ಪ ಮಾತಾಡ್ತಾರೆ. 42,000 ಕೋಟಿ SC/SCP ದುಡ್ಡೇ ಹೊಡೆದವ್ರನ್ನ ಇವ್ರು ಬಂದ್ಬಿಟ್ಟು ಬೇರೆಯವ್ರಿಗೆ ನ್ಯಾಯ ಕೊಡ್ತಾರೆ ಸರ್. ಅದಲ್ಲಿ ಯಾವ ನ್ಯಾಯ ಕೊಡ್ತಾರೆ ಸರಿ? ಅದೇ ಆಗ್ಲಿ ಯತೀಂದ್ರ ಅವರು, ಅದೇ MLC ಅವ್ರು ಏನ್ ಹೇಳಿದ್ರು, ನಮ್ಮಪ್ಪ ಅಂದ್ರೆ ಸಿದ್ದರಾಮಯ್ಯ
ಒಡೆಯರ್ಗಿಂತ ದೊಡ್ಡದು ಯಾವ ಇದ್ರಲ್ಲಿ ಚಾಲೆಂಜ್ ಮಾಡ್ಬೇಕು ಸರ್? ಇದ್ರಲ್ಲಿ ಯಾವ ಇದ್ರಲ್ಲಿ ನಿಮ್ಮ ಅಪ್ಪ ದೊಡ್ಡದು? ಏನ್ ಭೂಮಿ ಹೊಡೆದಿದ್ರಲ್ಲ? ಮಹಾರಾಜರು ಸಾಮಾನ್ಯ ಜನಕ್ಕೆ ಮಾಡ್ಬೇಕಂತಂತ 3 ಅರ್ಬನ್ ಡೆವಲಪ್ಮೆಂಟ್ ಇತ್ತು, ಅದ್ರಲ್ಲಿ 14 ಸೈಟ್ ಹೊಡೆದ್ರಿ. ನೀವು ಇದನ್ನ ಮೈಸೂರಿಗೆ ಏನ್ ಮಾಡಿದ್ರಿ? ಯಾವ ಇದು ಮಾಡಿದ್ರಿ? ಅಲ್ಲಿ ಮಹಾರಾಜರು ಬಾಣಂತಿಯರಿಗೆ ಇದು ಮಾಡ್ಬೇಕಾದಾಗ ಹಾಸ್ಪಿಟಲ್ಗಳಲ್ಲಿ, ಕೇರ್ ಹಾಸ್ಪಿಟಲ್ ಅಲ್ಲಿ ಹಣ್ಣು ಹಂಪಲುಗಳು ಕೊಡ್ತಾ ಇದ್ರು. ನೀವು ಅದೇ ಹಾಸ್ಪಿಟಲ್ ಬಾಣಂತಿಯರನ್ನ ಸಾವು ಮಾಡಿದ್ರಿ. ಸರ್ ಒಂದೇ ಹೇಳ್ಬೇಕಾಗಿತ್ತು ಸರ್, ಒಂದೇ ಹೇಳ್ಬೇಕು. ನೀವು ತಗೊಂಡಿದ್ದೇನು? ರಾಜರಿಗೆ ಅಪಮಾನ ಮಾಡಿದ್ದಾರೆ ಅಂತ. ರಾಜರಿಗೆ ರಾಜಮನೆತನಕ್ಕೆ ಅಪಮಾನ ಮಾಡಿರೋದು. ಪದೇ ಪದೇ ರಾಜಮನೆತನಕ್ಕೆ ಅಪಮಾನ ಆಗ್ತಾ ಇದೆ ಕಾಂಗ್ರೆಸ್ ವತಿಯಿಂದ. ನೋಡಿ, ಹಂಗೇನಿಲ್ಲ. ಯಾವುದೇ ಥರದ ಇವತ್ತೊಂದು ದಿವಸ ದಸರಾ ಹಬ್ಬಕ್ಕೆ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಸಿದ್ದರಾಮಯ್ಯರು. ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಮಾಡ್ತಾರೆ, ಅದರಲ್ಲೇನು ಅಪಮಾನ ಮಾಡೋದು ಇಲ್ಲ, ಆ ಥರ ಏನಾಗೋದಿಲ್ಲ. ಇವ್ರು ಹೇಳೋ ಥರ ಏನು ಟಿಪ್ಪು ಸುಲ್ತಾನ್ ಇದು ಮಾಡಿದ್ದಾರೆ ಅದೆಲ್ಲ ಸುಳ್ಳು. ಇವ್ರು ಹೇಳ್ತಾ ಇರೋದ್ರಿಂದ ಒಂದ್ ನಿಮಿಷ ಹೇಳಕ್ಕೆ ಹೇಳ್ರಿ. ನೀವ್ ಹೇಳ್ರಿ, ಒಂದ್ ನಿಮಿಷ. ನೀವು ಮಾತಾಡಿದ್ದೀರಾ ನೋಡಿ, ನೀವು ಮಾತಾಡಿದ್ದೀರಾ ನೋಡಿ. ಇವತ್ತಿನ ದಿವಸ ನೀವು ಟಿಪ್ಪು ಸುಲ್ತಾನ್ ಮತಾಂತರ ಅಂದ್ರೆ ನೀವು ಯಾಕೆ ಬುಕ್ ಯಾಕೆ ಬರ್ಸಿದ್ರಿ ಟಿಪ್ಪು ಸುಲ್ತಾನ್ದು? ಎರಡನೇದು, ಟಿಪ್ಪು ಜಯಂತಿನ ಯಾಕೆ ಮಾಡಿದ್ರು ಇವರು? ಇವರೇ ನಾಯಕರುಗಳು ಹೋಗಿ ಟೋಪಿ ಹಾಕೊಂಡು ಕತ್ತಿ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಅಂತ ಹೋಗಿ ಕತ್ತಿ ಹಿಡ್ಕೊಂಡು ತೋರಿಸಿ ಜಯಂತಿ ಮಾಡಿದವ್ರು ಇವರು. ಟಿಪ್ಪು ಬುಕ್ ಬರ್ಸಿದವ್ರು ಇವರು. ಇವ್ರು ಹೇಳ್ತಾ ಇದ್ದಾರೆ ಎಲ್ಲ ಬುಕ್ ಬರೆದು ಎಲ್ಲ ಮಾಡಿದ್ದವ್ರು ಇವರು. ಇವತ್ತು ಟಿಪ್ಪು ಸುಲ್ತಾನ್ನ ಯಾವುದೋ ಒಂದು ರಾಜಕೀಯ ಒಳ್ಳೇದಾಗತ್ತೆ, ರಾಜಕೀಯ ಬಂದ್ಬಿಡತ್ತೆ ಅಂತ ಮತ ಅಂತ ಟಿಪ್ಪುವಿನ ಬಗ್ಗೆ ಏನ್ ಹೇಳಕೊಟ್ಟಿದ್ದೀರಿ? ಟಿಪ್ಪು ಜಯಂತಿ ಶುರು ಮಾಡಿದ್ ಯಾಕೆ? ಯಾತಕ್ಕೋಸ್ಕರ ಮಾಡಿದ್ರಿ? ಟಿಪ್ಪು ಯಾವ್ದು ಜಯಂತಿ ಇಲ್ಲ, ಅಬ್ದುಲ್ ಕಲಾಂ ಜಯಂತಿ ಮಾಡಿ, ಅಬ್ದುಲ್ ಕಲಾಂ ಜಯಂತಿ ಮಾಡಿ, ನಿಸಾರ್ ಅಹಮದ್ ಅವರ ಜಯಂತಿ ಮಾಡಿ. ತಾಕತ್ತಿದೆ ನಿಮ್ಗೆ? ನಿಸಾರ್ ಅಹಮದ್ ಅವ್ರ ಜಯಂತಿ ಮಾಡ್ರಿ, ಅಬ್ದುಲ್ ಕಲಾಂ ಅವ್ರ ಜಯಂತಿ ಮಾಡ್ರಿ, ಟಿಪ್ಪು ಮತಾಂತರ ಜಯಂತಿ ಯಾಕೆ ಮಾಡ್ತೀರಿ? ಏನ್ ಹೇಳಕ್ ಹೊರಟಿದ್ದೀರಿ? ಆ ಮತಾಂತರ ವಹಿಸ್ಕೊಂಡು ಮಾತಾಡ್ತಾರೆ. ನಿಮ್ ಕೆಲಸ ಮಾಡ್ರಿ, ನೀವ್ ಜನಕ್ಕೆ ಉಪ್ತ ಕೆಲಸ ಮಾಡ್ರಿ ಅಂದ್ರೆ ಒಬ್ಬ ಮತಾಂತರ ನಿಂತ್ಕೊಂಡು ದಿನ ಬೆಳಗಾದ್ರೆ ಇದ್ ಮಾಡ್ಕೊಂಡು ಕುತ್ಕೊಳ್ತೀರಿ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಮೈಸೂರು ಜನರ ಮೈಸೂರು ಮಹಾರಾಜನ ಮೈಸೂರಿನ ಮಹಾರಾಜರ ಮಾತಿನ ಬಗ್ಗೆ ಹೊಟ್ಟೆ ಕಿಚ್ಚಿದೆ. ಇವ್ರು ಮಾಡಕ್ ಆಗ್ದಿರೋ ಕೆಲಸ ರಾಜಮಾರ ಮಾಡಿದ್ರಂತ. ಅವ್ರು ಕಟ್ಸಿದ ರಾಜ್ಯದಲ್ಲೇ, ಅವ್ರು ಕಟ್ಸಿದ ಸ್ಕೂಲಲ್ಲೇ ಓದ್ಬಿಟ್ಟು ಅವ್ರಿಗೆ ಹೋಗ್ತಿರ್ತೀರಾ? ನಾಚಿಕೆ ಆಗ್ಬೇಕು ನಿಮ್ ಕದಲ್ಲಿ. ನೋಡಿ, ನಾನು ಕೇಳ್ತಿರೋದು, ಇವ್ರು ಟಿಪ್ಪು ಮಾತೆತ್ತಕ್ ಮುಂಚೆ ಇವ್ರು 2 ವಿಷಯನ ನಮ್ಗೆ ಕ್ಲಾರಿಟಿ ಕೊಟ್ಬಿಟ್ಟು ಮಾತಾಡಿ. ಬುಕ್ ಬರ್ಸಿದ್ದೀರಾ ಇಲ್ವಾ? ಟಿಪ್ಪು ಸುಲ್ತಾನ್ ಬುಕ್ ಬರ್ಸಿದ್ದೀರಾ ಇಲ್ವಾ? ಶುರು ಮಾಡಿದವ್ರು ಯಾರ್ರಿ? ನನ್ಗೆ ಅದು ಬೇಡ. ಶುರು ಮಾಡಿದವ್ರು ಯಾರ್ರಿ ಹೇಳ್ಬೇಕಲ್ಲ, ಜನರಿಗೆ ಹೇಳ್ಬೇಕಲ್ಲ. ಸರ್, ಮುಸ್ಲಿಂ ರಾಜನ ಯಾವ ಜಯಂತಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಗುತ್ತೆ ಹೇಳ್ರಿ ನೋಡೋಣ. ಹೇಳ್ರಿ, ಯಾವ ರಾಜ್ಯ ಯಾವ ರಾಜ್ಯದಲ್ಲೇ ಆಗುತ್ತೆ? ಯಾವ ರಾಜ್ಯದಲ್ಲೂ ಆಗದೆ ಇರುವಂತದ್ದು ನಿಮ್ಮ ಕಿತ್ತೋಗಿರುತ್ತೆ. ಸಿದ್ದರಾಮಯ್ಯ ಮಾಡ್ತಾ ಇದಾರಲ್ಲ, ಯೋಗ್ಯತೆ ಅವನಿಗಿದ್ದಲ್ಲಿ ಯಾವ ಯೋಗ್ಯತೆ ಐತ್ರಿ? ಬಿಜೆಪಿ ನಿಮ್ಮ ನಾಯಕರುಗಳು ಟಿಪ್ಪು ಜಯಂತಿಯಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೇನ್ ಹೇಳ್ತೀರಾ? ನಿಮ್ಮ ನಾಯಕರು ಇದೇ ಅಶೋಕ್ ಅವರು ಕತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಜಯಂತಿ ಮಾಡಿದ್ದಾರೆ. ಶುರು ಮಾಡಿದ್ರು ಅಂತ ಮೈಸೂರಿನ ಮಹಾರಾಜರು ಕನ್ನಂಬಾಡಿ ಕಟ್ಟೆಯನ್ನು ಶುರು ಮಾಡಿದ್ರು, ಕನ್ನಂಬಾಡಿ ಕಟ್ಟೆಯನ್ನು ಮುಗಿಸಿದ್ರು. ನೀವೇನ್ ಮಾಡ್ತಾ ಇದ್ದೀರಾ? ಆಕಾಶ ಮುಗಿಸ್ತಾ ಇದ್ದೀರಾ? ನಿಮ್ಮೇಲೆ ಹೋಗುತ್ತೆ. ಇವ್ರು ಟಿಪ್ಪು ಜಯಂತಿಯಲ್ಲಿ ಯಾಕೆ ಭಾಗವಹಿಸಿದ್ರು? ಇವ್ರ ನಾಯಕರುಗಳು ಇವ್ರು ಯಾಕೆ ಭಾಗವಹಿಸ್ಕೊಂಡು ಟೋಪಿ ಆಯ್ತು, ಒಂದ್ ನಿಮಿಷ ಇರಿ. ಸರ್, ನೀವು ಕೇಳಿದ್ರಲ್ಲ ಟಿಪ್ಪು ಜಯಂತಿಯನ್ನ ಶುರು ಮಾಡಿದ್ ಯಾರು ಅಂತ ಪ್ರಶ್ನೆ ನಿಮ್ದು. ಶುರು ಮಾಡಿದ್ದು ಕಾಂಗ್ರೆಸ್ನವರು ಅಂತ ಹೇಳ್ತಾ ಇದ್ದಾರೆ. 2012ರಲ್ಲಿ KJPಯನ್ನು ಸ್ಥಾಪನೆ ಮಾಡಿದ್ದು ಸರ್ ಯಡಿಯೂರಪ್ಪನವರು. 2012 ಆ ಭಾಗದಲ್ಲಿ 2013ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿದ್ದು. KJP ಸ್ಥಾಪನೆ ಮಾಡಿದ್ದು ಯಾವಾಗ? BJP ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ. ಯಡಿಯೂರಪ್ಪನವರು ಪ್ರತ್ಯೇಕವಾಗಿ ಪಕ್ಷ ಕಟ್ಟಿದ್ದು, ಟಿಪ್ಪುನ ಟೋಪಿ ಹಾಕ್ಕೊಂಡಿದ್ದು, ಕತ್ತಿ ಹಿಡಿದಿದ್ದು 2012ರಲ್ಲಿ. ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯನವ್ರಿಗಿಂತ ಮುಂಚೆ. ಜಗದೀಶ್ ಶೆಟ್ಟರು ಸಿದ್ದರಾಮಯ್ಯನವ್ರಿಗಿಂತ ಮುಂಚೆ ಮುಖ್ಯಮಂತ್ರಿ ಆಗಿದ್ದರು. ಆಗ ಟಿಪ್ಪು ಸುಲ್ತಾನ್ ಪುಸ್ತಕದ ಬಗ್ಗೆ ಮುನ್ನುಡಿಯನ್ನು ಕೂಡ ಬರೀತಾರೆ. ಸುಧಾರಣೆ ತಂದಿದ್ರು, ಅದು ಇದು ಅಂತ ಹೊಗಳ್ತಾರೆ. ಅಶೋಕ್ ಅವರು ಕೂಡ 2013ಕ್ಕೂ ಮುಂಚೆ ಇದೆಲ್ಲವೂ ಮಾಡಿದ್ದು. 2013ಕ್ಕೂ ಮುಂಚೆ ಸಿದ್ದರಾಮಯ್ಯನವರು CM ಆಗಿರಲಿಲ್ಲ. ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ? ಆಗ ದೊಡ್ಡ ದೊರೆ
ದೊಡ್ಡ ದೊಡ್ಡ ಸಾಧನೆ ಮಾಡಿದ ಟಿಪ್ಪು ಸುಲ್ತಾನ್. ಅದಾದ ನಂತರ 2013ರಲ್ಲಿ ಸಿದ್ದರಾಮಯ್ಯವರು CM ಆಗ್ತಾರೆ. ಟಿಪ್ಪು ಜಯಂತಿ ಅಂತ ಹೇಳಿದ್ರೆ ಮತ ಅಂದ. ನೋಡಿ, ಫಸ್ಟ್ ಕ್ಲಾರಿಫಿಕೇಶನ್ ನೀವು ಕೇಳ್ತಾ ಇದ್ರಿ, ಶುರು ಮಾಡಿದ್ದು ಟಿಪ್ಪು ಜಯಂತಿನ ಸಿದ್ದರಾಮಯ್ಯವರು ಅಂತ. ನಾನು ಹೇಳ್ತಾ ಇದ್ದೀನಿ, 2012-11 ಭಾಗದಲ್ಲಿನೇ BJP ನಾಯಕರು ಟಿಪ್ಪು ಸುಲ್ತಾನ್ ಬಗ್ಗೆ ಇದ್ದಂಥ ಒಪಿನಿಯನ್ ಬೇರೆಯೇ. ಸಿದ್ದರಾಮಯ್ಯವರು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀನಿ ಅಂತ ಹೇಳಿದ ನಂತರ BJP ನಾಯಕರ ವಾದ ಮತ್ತು ಒಪಿನಿಯನ್ ಚೇಂಜ್ ಆಗಿದೆ. ಯಾಕೆ ಈ ಚೇಂಜಸ್ಸು? ಸರ್, ನಾವು ಹೇಳ್ತಾ ಇರುವಂತದ್ದು ಒಂದು ಸರ್, ಇಲ್ಲಿ ಒಬ್ಬ ನಾನು ಸ್ಪಷ್ಟವಾಗಿ ಕೇಳಿದ್ದೀನಿ. ಟಿಪ್ಪು ಜಯಂತಿ ಶುರು ಮಾಡಿದ್ಯಾರು ಮೊದಲು, ಅದಾದ ನಂತರ ನಾವು ಮಾಡಿದ್ದೆ ಅಂತ ಹೇಳಿದ್ರು. ನೀವು ಒಪ್ಕೋಬೇಕು ಸರ್. ಶುರು ಮಾಡಿದೆ ಅಂತ ಯಾರು? ಸಿದ್ದರಾಮಯ್ಯ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ರಾಜು ಅನ್ನೋರ್ದು ಯಾವ್ಯಾವ ರೀತಿ ಆಯ್ತು? ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ ನೋಡಿ, ಈ ಹಿಂದೆ KRS ಡ್ಯಾಮ್ ಅನ್ನ ಯಾವ ಕಾರಣಕ್ಕೆ ಕಟ್ಟಿದ್ದು ಅಂತ ಹೇಳಿದ್ರೆ 1875-76ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಭೀಕರ ಬರಗಾಲ ಬರುತ್ತೆ. ಭೀಕರವಾಗಿರುತ್ತೆ ಬರಗಾಲ. 5ನೇ ಒಂದು ಭಾಗದ ಜನರು ಸಾವನ್ನಪ್ತಾರೆ. ಇದನ್ನು ಕಣ್ಣಾರೆ ನೋಡಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಪರಿಹಾರವನ್ನು ಕಂಡುಕೋಬೇಕು ಅಂತ ಹೇಳ್ತಾರೆ. ಆ ಪರಿಹಾರ ಏನು ಅಂತ ಹೇಳಿದ್ರೆ KRS ಡ್ಯಾಮನ್ನು ಕಟ್ಟಬೇಕು ಅಂತ ಹೇಳಿ. ಅದು ಅಷ್ಟು ಸುಲಭವಾಗಿತ್ತಾ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು 18ನೇ ವರ್ಷಕ್ಕೆ ಸಿಂಹಾಸನವನ್ನು ಹೇಳ್ತಾರೆ. 1911ರಲ್ಲಿ ನಾಲ್ವಡಿ ಕೃಷ್ಣರಾಜ ಅವರ ಥಾಟ್ ಏನು KRS ಅನ್ನು ಕಟ್ಟಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ವಿರೋಧ ವ್ಯಕ್ತವಾಗುತ್ತೆ. ಯಾಕೆ ವಿರೋಧ ಅಂತ ಹೇಳಿದ್ರೆ ಮೈಸೂರು ಸಾಮ್ರಾಜ್ಯದ 3 ವರ್ಷದ ಒಟ್ಟಾರೆ ಆದಾಯ ಏನಿರುತ್ತಲ್ವಾ ಅಷ್ಟು ಆದಾಯ ಆದರೂ ಕೂಡ KRS ಅನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆಗಿನ ಹಣಕಾಸು ಸಚಿವರು ಹೇಳ್ತಾರೆ. ಹೀಗಾಗಿ ಅದು ಪೆಂಡಿಂಗಲ್ಲಿ ಇರುತ್ತೆ. ಅದಾದ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬೆನ್ನಿಗೆ ನಿಂತಿದ್ದು ಅವರ ತಾಯಿ ಕೆಂಪನಂಜಮ್ಮ ಮತ್ತು ಪತ್ನಿ ಪ್ರತಾಪ ಕುಮಾರಿ ಅವರ ಒಡವೆಗಳನ್ನು ಕೊಡ್ತಾರೆ. ಅದಾದ ನಂತರ ಡ್ಯಾಮ್ ಕಟ್ಟುವಂಥ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈ ಡ್ಯಾಮ್ ಕಟ್ಟಿದ ನಂತರ ಈಗ ಎಲ್ಲರೂ ಕೂಡ ಫಲಾನುಭವಿಗಳೇ. ಆ ಡ್ಯಾಮ್ನಲ್ಲಿ ಕಟ್ಟಿದ್ದು ಯಾಕೆ ಮತ್ತು ಎಷ್ಟು ನೀರಾವರಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಬಟ್ ಈಗ ಶುರುವಾಗಿದ್ದ ಚರ್ಚೆ ಏನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಅಡಿಗಲ್ಲು ಹಾಕಿದ್ನಾ ಇಲ್ವಾ ಅನ್ನೋದು ಚರ್ಚೆ. ಇದ್ರ ಜೊತೆಗೆ ದಾಖಲೆಗಳು ಏನು ಹೇಳುತ್ತೆ, ಇತಿಹಾಸ ತಜ್ಞರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗಿ KRSಗೆ ಸಂಬಂಧಪಟ್ಟಂತಹ ಚರ್ಚೆ ಈಗ ಇರುವಂಥದ್ದು. ತಿಮ್ಮೇಗೌಡ ಸರ್ ನೋಡಿ, ಟಿಪ್ಪು ಸುಲ್ತಾನ್ ನಿಮ್ಮ ಮಿತ್ರ ಪಕ್ಷ ಹೇಳುತ್ತೆ ಟಿಪ್ಪು ಸುಲ್ತಾನ್ ಮತ ಅಂದ ಅಂತ. JDS ಪಕ್ಷದ ಸ್ಟ್ಯಾಂಡ್ ಏನು ಇದರಲ್ಲಿ? ಸರ್, ಸ್ಟ್ಯಾಂಡ್ ಅನ್ನೋದಕ್ಕಿಂತನೂ ಹಿಂದೆ ಆಳ್ವಿಕೆ ಪ್ರತಿಯೊಬ್ಬರು ಯಾರ್ಯಾರು ರಾಜರು ಅವಾಗ ಆಳ್ವಿಕೆಯನ್ನು ಮಾಡಿದ್ರು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ಆ ಒಂದನ್ನು ಕಾರ್ಯಕ್ರಮಗಳನ್ನ ಮಾಡಿರ್ತಾರೆ. ಅಭಿವೃದ್ಧಿ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಈ ಆಯಾ ಒಂದು ಕಾಲಘಟ್ಟಕ್ಕೆ ಮಾಡಿರ್ತಾರೆ. ಇವಾಗ ನಾವು ಇಂದಿನ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾತಾಡೋದಕ್ಕಿಂತನೂ ಈ ಕಾಂಗ್ರೆಸ್ ನಾಯಕರು ಇವತ್ತೇನು ಮಾಡ್ತಿದ್ದಾರೆ ಅಂತಕ್ಕಂಥದ್ರ ವಿಷಯಗಳನ್ನ ಮಾತಾಡೋದು ಒಳ್ಳೆಯದು. ಇವಾಗ ಟಿಪ್ಪು ಸುಲ್ತಾನ್ ಅವರು ಅಡಿಗಲ್ಲು ಹಾಕಿದ್ದು ಅದರ ಅಗತ್ಯತೆ ಇರಲಿಲ್ಲ. ಯಾಕೆಂತಂದ್ರೆ ಅವಾಗ ಈಗ ನಾನು ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಮಾಡಬೇಕಂತ ಇದ್ದರೂ ಅದಕ್ಕೋಸ್ಕರ ಆ ಕಲ್ಲು ಸಿಕ್ಕಿದೆ, ಅದು ಹಾಕೋಣ ಅಂತ ಒಂದು ಉದಾರತೆಯಿಂದ ಮಾಡಿರ್ಬೋದು. ಇತಿಹಾಸ ತಜ್ಞರು ಹೇಳೋ ಪ್ರಕಾರ ಮತ್ತು ನಾವು ಅದ್ರ ಅದು ಇರ್ಬೋದು. ಆದರೆ ಇವರು ಇಲ್ಲ ಅಡಿಗಲ್ಲು ಹಾಕಿದ ಅದು ಹೇಳ್ತಕ್ಕಂಥ ನೆಸಿಟಿ ಇಲ್ಲ, ಮಾಡಿರ್ಬೋದು ಅವರು. ಯಾಕೆಂತಂದರೆ ಆಯಾ ಕಾಲಕ್ಕೆ ತಕ್ಕಂತೆ ಅವ್ರು ಮಾಡಿರ್ತಾರೆ, ಯಾರೇ ಇರ್ಬೋದು. ಯಾಕೆಂತಂದ್ರೆ ಈಗ ರಾಜ್ಯವನ್ನು ಆಳ್ಬೇಕಾದ್ರೆ ತಕ್ಕಂತೆ ಮಾಡಿದ್ರೆ ಅದನ್ನ ಈಗ ನೆನಪಿಸ್ಕೊಳ್ಳೋದು ತಪ್ಪೇನಿದೆ? ಹಾಗಾದ್ರೆ ತಪ್ಪೇನಿಲ್ಲ. HC ಮಹದೇವಪ್ಪನವರು ಆದ್ರೆ ಸರ್ ಅದು ಈ ನೋಡಿ ಇವಾಗೇನು ಇವ್ರು ಯಾತಕ್ಕೆ ನೆನೆಸ್ಕೊಂಡು ಇದೆಲ್ಲ ವಿವಾದ ಮತ್ತೆ ಯಾಕೆ ಯೂಟರ್ ನೋಡಿದ್ರು, ಯಾಕೆ ಯೂಟರ್ ನೋಡ್ತಾ ಇದ್ದಾರೆ ಇವಾಗ? ಯೂಟರ್ನ್ ಯಾಕೆ ನೋಡಿ? ನಾನು ಹೇಳ್ತಕ್ಕಂಥದ್ದು ಇವ್ರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ, ಇದನ್ನು ಜನರ ಒಂದು ಮನಸ್ಸನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಎತ್ತಿಂದವ್ರು ಯಾಕೆ ಹೇಳಿದ್ರು? ಇಲ್ಲ ಅವ್ರಿಗಿಂತ ಜಾಸ್ತಿ ನಮ್ಮ ತಂದೆಯವರು ಮಾಡಿದ್ದಾರೆ, ನಾಲ್ವರಿ ಕೃಷ್ಣರಾಜ ಒಡೆಯರಿಗಿಂತ ನಮ್ಮ ತಂದೆಯೇ ಜಾಸ್ತಿ ಮಾಡಿದ್ದಾರೆ ಅಂತ ಯಾಕೆ ಹೇಳಿದ್ರು? ಅದು ಸಾಧ್ಯ ಇದೆಯಾ? ಹಾಗೆ ಇವಾಗ ಇವ್ರಿಗೇನು ಅದು ಅಗತ್ಯತೆ ಇರಲಿಲ್ಲ. ಇವ್ರು ಏನು ಮಾಡಿದರೆ ಯಾರು ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಅಂತಂದರೆ BSN ಇರ್ಬೋದು, ಮೈಸೂರು ಸ್ಟ್ಯಾಂಡ್ ಇರ್ಬೋದು, ಬೇಕಾದಷ್ಟು ಇವತ್ತು ವಿದ್ಯುತ್ ಶಕ್ತಿಯನ್ನು ಕರ್ನಾಟಕ ಬಂದಿದ್ದು ಕೂಡ ಅಲ್ವಾ? ಆ ಥರ ಇರಬೇಕಾದಾಗ ನಾವು ಅವರನ್ನು ಯಾವುದೇ ಕಾರಣಕ್ಕೂ ಈ ಒಂದು ಹಿನ್ನೆಲೆಗೆ ತೊಗೊಂಡು ಹೋಗಬಾರ್ದು. ಯಾವುದೇ ಕಾರಣಕ್ಕೂ ಅವರಿಗೆ ಒಂದು ಇವಾಗ ಮೈಸೂರು ಸಂಸ್ಥಾನ ಏನಿದೆ
ರಾಜರ ಒಂದು ಮನೆತನ ಇದೆ, ಅದು ಧಕ್ಕೆ ಆಗ್ದಂಗೆ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಿರ್ತದೆ. ಯಾಕೆಂತಂದ್ರೆ ಇವತ್ತು ಪ್ರತಿಯೊಬ್ಬ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರನ್ನ ಸ್ಮರಿಸ್ತಕ್ಕಂತಹ ದಿನಗಳಿದ್ದಾವೆ. ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಯೊಂದು ಮೈಸೂರು ಒಂದು ಅಭಿವೃದ್ಧಿ ಬಗ್ಗೆ ಎಲ್ಲ ಕಡೆ ಮಾತಾಡೋದಕ್ಕೆ ಆಗ್ತಾ ಇದೆ. ಆದರೆ ಇದು ಹಾಗಾದರೆ ಇದರೆಲ್ಲ ಈ ರೀತಿಯಾದಂಥ ವಿವಾದವಾದ ಹೇಳಿಕೆಗಳನ್ನ ಕೊಡೋದು ಅಗತ್ಯ ಇರಲಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಓಕೆ, ಇದು ನಂದನ್ ಸರ್, ನೀವು ಟಿಪ್ಪು ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಟಿಪ್ಪು ಮಹಾನ್ ದೇಶಭಕ್ತ ನೋಡಿ, ಇದೇ ಹೇಳಿಕೆಯನ್ನು ಹೇಳಿದ್ದು ಈ ಹಿಂದೆ ಯಡಿಯೂರಪ್ಪನವ್ರು ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಆರ್ ಅಶೋಕರ್ ಆಗಿರ್ಬೋದು. ಆದರೆ ಈಗ ಟಿಪ್ಪು ಮತಾಂಧ, ಯಾಕೆ ಹಿಂಗೆ ಸರ್? ಒಂದು ಪ್ರಸ್ತುತ ರಾಜಕೀಯದ ಬಗ್ಗೆನೇ ಟಿಪ್ಪುದ ಬಗ್ಗೆನೇ ತಗೊಳ್ಬೇಕು ಅಂತಂದಾಗ ಯಾರನ್ನೋ ಹೀಯಾಳಿಸಿ, ಯಾರನ್ನೋ ಅವಮಾನಿಸಿ ಇನ್ನೊಬ್ಬರನ್ನ ವೈಭವೀಕರಿಸುವಂಥದ್ದನ್ನ ಮಾಡಬೇಡಿ ಅಂತ ನಾವು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ರಾಜಪ್ರಭುತ್ವಕ್ಕೂ ಜನಗಳ ಪ್ರಭುತ್ವಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ರಾಜಪ್ರಭುತ್ವಕ್ಕೂ ಜನಗಳ ಪ್ರಭುತ್ವಕ್ಕೂ ವ್ಯತ್ಯಾಸ ಇದೆ. ರಾಜಪ್ರಭುತ್ವದಲ್ಲಿ ಏನಾಯ್ತು ಅಂತಂದ್ರೆ ಅವತ್ತಿನ ಕಾಲಘಟ್ಟದಲ್ಲಿ ಮೈಸೂರು ಸಂಸ್ಥಾನ ಬ್ರಿಟಿಷರ ಆಳ್ವಿಕೆ ನಡುವೆ ಕೂಡ ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿತ್ತು. ಅದು ಯಾವುದೇ ವಿಷಯದಲ್ಲಿ ಆಗ್ಬೋದು, ಶಿಕ್ಷಣ ಆಗ್ಬೋದು, ಜನರಿಗೆ ಕೊಡುವಂಥ ಸವಲತ್ತು ಆಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ಬೇರೆ ಬೇರೆ ಸಮುದಾಯಗಳು ಕೊಡೋದಾಗ್ಬೋದು. ಈ ಥರವಾದ ಪ್ರಾತಸ್ಮರಣೀಯವಾಗಿರುವಂಥ ನಾವು ಒಂದು ಸಂಸ್ಥಾನದ ಬಗ್ಗೆ ಒಬ್ಬ ಜನಸಾಮಾನ್ಯರು ಅವರಿಗಿದ್ದಂಥ ಅಧಿಕಾರಕ್ಕೂ ಜನಪ್ರತಿನಿಧಿಗಳ ಅಧಿಕಾರಕ್ಕೂ ಹಲವಾರು ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳಲ್ಲಿ ಒಬ್ಬರನ್ನ ಈಗ ಹೇಳಿಬಿಟ್ರು. ಒಂದು ರಾಜಮನೆತನದ ಒಂದು 100 ವರ್ಷಗಳ ಕಾಲ ಇತಿಹಾಸ ಇರಬೇಕಾದಾಗ ಅದನ್ನು ನಾವು ಗೌರವದಿಂದ ಕಾಣಬೇಕಾಗತ್ತೆ. ಯಾಕಂದ್ರೆ ಆ ಸಂಸ್ಥಾನ ನಮಗೆ ಯಾವುದೇ ರೀತಿಯಾದ ತಲೆ ತಗ್ಗಿಸುವಂತ ಕೆಲಸವನ್ನು ಅವ್ರು ಯಾವುದೂ ಮಾಡಿಲ್ಲ. ಯಾರನ್ನು ಕೊಲೆ ಮಾಡಿಲ್ಲ, ಯಾರನ್ನು ಆಗ್ಲಿ ದಂಡೆ ಸರ್ ನಾನು ಹೇಳ್ತಾ ಇರೋದು ದಂಡೆ ಒಂದು ನಿಮಿಷ ಆಗಿರ್ಬೇಕಾದಾಗ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರಾಜಮನೆತನವನ್ನು ಹಾಗಾದ್ರೆ ಯತೀಂದ್ರ ಅವ್ರು ಹೇಳಿದ ಬಗ್ಗೆ ನೀವು ಹೋಗ್ತೀರಾ ಸರ್? ನೀವು ಯತೀಂದ್ರ ಅವ್ರು ಪ್ರಶ್ನೆಗೆ ಉತ್ತರ ಕೊಡಿ. ಅದೇ ಪ್ರಶ್ನೆ ಜನ ಕೇಳ್ತಾ ಇದ್ದೀವಿ. ನಮ್ಮ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜರಿಗಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ, ಅದು ಖಂಡನೀಯ. ಯಾರೇ ರಾಜಮನೆತನ ಬಗ್ಗೆ, ಮೈಸೂರು ರಾಜರ ಬಗ್ಗೆ ಹೇಳಿಕೆಯನ್ನ ಕೊಟ್ರೆ ಅಥವಾ ಅವರ ವಿರುದ್ಧ ಮಾತನಾಡಿದ್ರೆ ಖಂಡನೀಯ ಆಯ್ತಾ. ಬಟ್ ಬಿಜೆಪಿ ನಾಯಕರ ಡಬಲ್ ಸ್ಟ್ಯಾಂಡ್ ಬಗ್ಗೆ ಹೇಳಿ. ಡಬಲ್ ಸ್ಟ್ಯಾಂಡ್ ಅಲ್ಲ ಸರ್, ನಾವು ಯಾವತ್ತಿರೂ ಸಿಂಗಲ್ ಸ್ಟ್ಯಾಂಡ್ ಅನ್ನ ಹೇಳ್ತಾ ಇರುವಂತದ್ದು. ಆ ಮತಾಂಧನ ಬಗ್ಗೆ ವೈಭವೀಕರಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸಗಳು ನೀವೇನು ಯೋಚನೆ ಮಾಡ್ತೀರಾ, ನೀವೇ ಪ್ಲಾನ್ ಮಾಡಿ, ನೀವೇ ಉದ್ಘಾಟನೆ ಮಾಡಿ, ಜನರು ನಿಮ್ಮ ಬಗ್ಗೆ ಮಾತಾಡ್ತಾರೆ. ಯಾರೋ ಮಾಡಿದ್ದನ್ನ ಇನ್ಯಾರೋ ಮಾಡಿದ್ದು ಅಂತ ಹೇಳುವಂಥದ್ದನ್ನ ಜನರು ಒಪ್ಪಲ್ಲ. ನೀವು ಅಧಿಕಾರದಲ್ಲಿದ್ದೀರಲ್ಲ, ನೀವು ಅಧಿಕಾರದಲ್ಲಿದ್ದಾಗ ಜನರಿಗೆ ಏನ್ ಮಾಡಿದ್ರಿ, ಮಹಾರಾಜರು ಏನ್ ಮಾಡಿದಾರೆ ಅನ್ನೋದನ್ನ ಇವತ್ತು ಜನ ನೆನ್ಸ್ಕೊಂತಾರೆ. 100 ವರ್ಷಗಳ ಕಾಲ ಇವತ್ತು ಜನ ನೆನ್ಸ್ಕೊಂತಾರೆ. ಆದ್ರೆ ನೀವು ಜನಪ್ರತಿನಿಧಿಗಳ ಲಾಸ್ಟ್ 15-20 ದಿನದಿಂದ ಮೈಸೂರು ಮನೆತನದ ಬಗ್ಗೆ, ರಾಜ ಮನೆತನದ ಬಗ್ಗೆ ಯಾಕೆ ಹೇಳಿಸಿ ಮಾತಾಡ್ತೀರಾ? ಯಾಕೆ ನಿಮ್ಮ ಅದ್ರ ಬಗ್ಗೆ ಸಿಟ್ಟು? ಏನಿದು ಇದರ ಉದ್ದೇಶ ಏನು ಅಂದ್ರೆ ಹಿಂದೂಗಳ ಧಾರ್ಮಿಕ ನಂಬಿಕೆಗಳಾಗ್ಬೋದು, ರಾಜಮನೆತನದ ಬಗ್ಗೆ ವಿಶ್ವಾಸದಿಂದ ಇರ್ಬೋದಾಗ್ಬೋದು, ಅದನ್ನ ಘಾಸಿಗೊಳಿಸುವಂಥದ್ದು. ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇರೋದು ನಾವು. ನಿಮ್ಮ ಒಂದು ಅಧಿಕಾರದಲ್ಲಿ ನೀವು ರಾಜಪ್ರಭುತ್ವ ಇವತ್ತು ನೀವು ರಾಜ್ಯ ಆಳ್ತಾ ಇದ್ದೀರಿ, ನೀವು ಮಾಡಬೇಕು. ನೀವು ಅವ್ರು ಮಾಡಿದಂತ ಕೆಲಸವನ್ನ ಒಂದಾದ್ರೂ ಜನ ಒಪ್ಕೊಂಡಿರೋಂಥದ್ದನ್ನ ಯಾವ್ದು ಮಾಡಿದ್ದಾರೆ, ಯಾವ್ದು ಮಾಡಿದ್ದಾರೆ? ದಿನ ಬೆಳಗ್ಗೆ ಆದ್ರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ ಹೊರತು ನಾವು ಯಾವ್ದನ್ನ ಹೇಳ್ಬೇಡಿ, ವೈಭವೀಕರಿಸಬೇಡಿ ಅಂತ ಹೇಳ್ತಾ ಇರುವಂತದ್ದು. ಮೂರ್ತಿ ಸರ್, ಪದೇ ಪದೇ ಮೈಸೂರು ರಾಜರನ್ನ ಅಪಮಾನ ಮಾಡುವಂತ ಕೆಲಸ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಆಗ್ತಾ ಇದೆ. ಇಲ್ಲ, ಆ ಥರ ಏನೋ ಆಗ್ತಾ ಇಲ್ಲ. ಈಗ ಮತ್ತೆ ಯತೀಂದ್ರ ಅವ್ರು ಕೊಟ್ಟಿದ್ದ ಹೇಳಿಕೆ ಅದನ್ನು ನೀವು ಒಪ್ಕೋತೀರಾ? ಹಾಗಾದ್ರೆ ಯತೀಂದ್ರ ಅವ್ರು ಕೊಟ್ಟಿದ್ದ ಹೇಳಿಕೆ ಏನಾಗಾದ್ರೆ ಇಲ್ಲ, ಯತೀಂದ್ರ ಅವ್ರು ಹೇಳಿಕೆ ಕೊಟ್ಟಿದ್ದು ಆ ಥರ ಏನೋ ಆ ಥರ ತಿರುಚಿ ಹೇಳಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಆಯ್ತು. ಇವಾಗ ಏನು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತು ಸರ್ಕಾರ ನಡೆಸುವಾಗ ಜನಗಳಿಗೆ ಏನೇನು ಕೆಲಸ ಎಲ್ಲ ಮಾಡಿದ್ರು, ಅದ್ರ ಜೊತೆಗೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಮಾಡೋವಾಗೂ ಕೂಡ ಜನಗಳಿಗೆ ಏನೇನು ಉಪಯೋಗ ಆಗಿದೆ ಅದನ್ನು ಮಾಡಿ. ನಾನು ಹೇಳೋದು ಹೋಲಿಕೆ ಮಾಡೋ ಪ್ರಶ್ನೆ ಅಲ್ಲ, ಮಾಡ್ತಾ ಇರ್ಬೋದು ಅಂತ ಹೇಳಿರ್ಬೋದು, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರ ನೋಡಿ, ನಾನು ಹೇಳ್ತೀನಿ ಕೇಳಿ. ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯವ್ರ ಬಗ್ಗೆ ಯಾರು ಮಾತಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ದೇಶ ಕಟ್ಟಿರೋದು, ರಾಜ್ಯ ಕಟ್ಟಿರೋದು, ಯಾವ ರೀತಿ ಡ್ಯಾಮ್ಗಳು ಕಟ್ಟಿದ್ದಾರೆ ಇವತ್ತು ಕೂಡ ಅಲ್ಲ, ನಾವಿರ್ಲಿ ಭೂಮಿ ಇರೋವರೆಗೂ ಕೂಡ ಅದು ಶಾಶ್ವತ. ಯಾವ ರೀತಿ ರಸ್ತೆಗಳು ಮಾಡಿದ್ರು, ಯಾವ ಥರ ಕಾರ್ಖಾನೆಗಳು ಮಾಡಿದ್ರು, ಯಾವ ಥರ ರಾಜ್ಯ ನಡೆಸಿದ್ರು ಎಲ್ಲನೂ ಕೂಡ ಯಾರು ಕೂಡ ಅಲ್ಲೆಗಳಿಗೆ ಹಾಕಲ್ಲ, ಅದು ಯಾರು ಕೂಡ. ಆದರೆ ನೀವು ಹೇಳೋ ಥರ ಟಿಪ್ಪು ಸುಲ್ತಾನ್ ಅಡಿಪಾಯ ಹಾಕಿರೋದಕ್ಕೆ ಇಷ್ಟೆಲ್ಲ ವಿವಾದ ಬಿಟ್ಟರೆ
ಅದರಲ್ಲಿ ಇವರು ನೀವು ಹೇಳ್ತಾ ಇರೋ ಥರ BJP ಅವರು ಡಬಲ್ ಸ್ಟ್ಯಾಂಡಿಂಗ್ 100% ಡಬಲ್ ಸ್ಟ್ಯಾಂಡಿಂಗ್. ಇವರು ಬೇಕಾದಾಗ ಟಿಪ್ಪನ್ ಬಳಸ್ಕೊಂತಾರೆ, ಬೇಡದಾಗ ಬಿಟ್ಬಿಡ್ತಾರೆ. ನಾನು ಹೇಳ್ತಾ ಇರೋದು ಸರ್, ದೇವರಾಜ್ ಮಾರ್ಕೆಟ್ ಮೈಸೂರಿನಲ್ಲಿ ಪುನರ್ ನಿರ್ಮಾಣ ಮಾಡಬೇಕು ಅಂತಂದಾಗ ಅದು ಮೈಸೂರು ಮಹಾರಾಜರು ಮಾಡಿದ್ದು ಮಾಡಬೇಡಿ ಅಂತ ಹೇಳಿದಾಗ ಮೈಸೂರು ಮಹಾರಾಜರು ಅವ್ರ ಮನೆಯಿಂದ ತಂದು ದುಡ್ಡು ಅಂತ ಹೇಳಿದಂತದ್ದು ಇದು ಕಾಂಗ್ರೆಸ್ KR ಮಾರ್ಕೆಟ್ನೇ ಅಡ ಇಟ್ಬಿಟ್ಟಿದ್ರು ಇವರು. ಇವ್ರಿಗೆ ಯಾರು ರಾಜ ಮರ್ಯಾದೆ, ಇವ್ರಿಗೆ ಯಾರು KR ಮಾರ್ಕೆಟ್ನೇ ಅಡಮಾನ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 3 ಜನಕ್ಕೆ ಕೂಡ. ವೀಕ್ಷಕರೇ, ಕ್ಯಾಪ್ಟನ್ ಡಾಸ್ ಅವರು 1909ರಲ್ಲಿ ಕನ್ನಂಬಾಡಿ ಕಟ್ಟಬೇಕು ಅಂತ ಹೇಳಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ತಾರೆ. ಅಲ್ಲಿಂದ ಶುರುವಾಗಿ 1932ರಲ್ಲಿ ಕಂಪ್ಲೀಟ್ ಆಗುತ್ತೆ. ಈ ಹಂತದಲ್ಲಿ ಸಾಕಷ್ಟು ಜನರು ಬರ್ತಾರೆ, ಸಾಕಷ್ಟು ರಾಜರು ಒಬ್ಬರೇ ಇದ್ದರೂ ಕೂಡ ಇಲ್ಲಿ ಇಂಜಿನಿಯರ್ಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಅಂತಿಮವಾಗಿ KRS ಡ್ಯಾಮ್ ಇದೆ, ನಾವೆಲ್ಲರೂ ಕೂಡ ಆ ನೀರನ್ನು ಕುಡಿತಾ ಇದ್ರಿ. ಬಟ್ ಈ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆಯಲ್ವಾ, ಇದು ಒಂದು ರೀತಿಯಾಗಿ ನಮ್ಮ ದೌರ್ಭಾಗ್ಯ ಅಂತ ಹೇಳಬೇಕು. ಇದಾಗಿತ್ತು ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.